Okay, students, so let us continue. The structure of chloroplast. See, ನಾನು ಹೇಳಿದೆ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ. So the structure we already studied in our one of the previous chapters. ಆಯ್ತಾ? The cell, the unit of life ನ ಸ್ಟಡಿ ಮಾಡಿದಿರ. But without the idea of chloroplast, we cannot study the photosynthesis. ಅರ್ಥ ಮಾಡ್ಕೊಳ್ಳಿ. It is a two membrane structure. ನೋಡಿ ಅಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಉಂಟು. ಅಲ್ಲಿ ನೀವು ಸ್ಟಡಿ ಮಾಡಿದಿರ ಅದನ್ನ. ಡಬಲ್ ಮೆಂಬ್ರೇನ್, outer membrane. Between these two membrane there is a space, periprostidal space ಅಂತಾನೋ ಅಥವಾ interspace ಏನಂತ ಕರೀತೀರ ಅದನ್ನ. Inner membrane encloses a fluid substance called stroma. In the stroma are stacked structures called grana. Grana plural, granum singular. Singular granum is made up of many, structural units, what you call thylakoids. Thylakoids, they pile like a coin. ಕಾಯಿನ್ ಗಳನ್ನ ಒಂದರ ಮೇಲೆ ಒಂದಿಟ್ರೆ ಹೇಗೆ ಕಾಣ್ತದೋ ಆ ರೀತಿ ಕಾಣ್ತಕ್ಕಂಥ ಸ್ಟ್ರಕ್ಚರ್ ಕ್ಲೋರೋಪ್ಲಾಸ್ಟ್. ಆಯ್ತಾ? See the structure simply like that, pile of coin. ಅದರ ಒಂದು ತಿಳ್ಕೊಳ್ಳಿ, ಆ ಪೈಲ್ ಆಫ್ ಕಾಯಿನ್ ಇದೆಯಲ್ಲ ಅದು ನಾಟ್ ಎ ಸಾಲಿಡ್ ಸ್ಟ್ರಕ್ಚರ್. See inside each thylakoid there is a space, lumen ಉಂಟು. ಥೈಲಕಾಯ್ಡ್ ಲುಮೆನ್ ಅಂತ ಒಂದೊಂದು ಥೈಲಕಾಯ್ಡ್ ನಲ್ಲೂ ಒಳಗಡೆ ಲುಮೆನ್ ಉಂಟು. ಆ ಲುಮೆನ್ ಇರೋ ಕಾನ್ಸೆಪ್ಟ್ ತಲೆಯಲ್ಲಿ ಇರಬೇಕು. ಆ ಕಾನ್ಸೆಪ್ಟ್ ಇದ್ರೇನೆ ನಮಗೆ ಮುಂದೆ ಫರ್ದರ್ ಅಲ್ಲಿ ಅದರಲ್ಲಿ ಕೆಮಿ ಆಸ್ಮಾಟಿಕ್ ಸಿಂಥಸಿಸ್ ಅಥವಾ ಕೆಮಿ ಆಸ್ಮಾಟಿಕ್ ಮೆಕ್ಯಾನಿಸಮ್ ಅಂತ ಬರ್ತದೆ. ಅಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಅದನ್ನ ಸಾಲಿಡ್ ಸ್ಟ್ರಕ್ಚರ್ ಅಂತ ತಿಳ್ಕೋಬಾರ್ದು. ದಿಸ್ ಥೈಲಕಾಯ್ಡ್ಸ್ ಆರ್ ವಾಟ್ ಯು ಕಾಲ್ ದ ಸ್ಟ್ರಕ್ಚರ್ ವಿಚ್ ಕಂಟೈನ್ ಲುಮೆನ್ ಇನ್ಸೈಡ್. ಓಕೆ, ಆ ಕಾನ್ಸೆಪ್ಟ್ ಅಲ್ಲಿ in the chloroplast we can identify two regions. One ಯಾವುದು? grana, another one stroma. Okay, grana ಅಥವಾ granum singular, grana plural. Grana are the structure, are the region where light reaction occurs. Light reaction of photosynthesis occur on the grana, whereas in the stroma dark reaction of photosynthesis occur. ಅದ ಸೈಟ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಗೋ ಬೇಕಾದ್ರೆ ನೋಡ್ಕೊಳ್ಳಿ. ಕ್ಲೋರೋಪ್ಲಾಸ್ಟ್ ಆರ್ ಗ್ರೀನ್ ಪ್ಲಾಸ್ಟಿಸ್ ವಿಚ್ ಇನ್ ಆಲ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ಆಲ್ಗೆನಿಂದ ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್, ಏಂಜಿಯೋಸ್ಪರ್ಮ್ ಎಲ್ಲದರಲ್ಲೂ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಆಮೇಲೆ ದ ಶೇಪ್ ಆಫ್ ಕ್ಲೋರೋಪ್ಲಾಸ್ಟ್, ದ ಸೈಜ್ ಆಫ್ ಕ್ಲೋರೋಪ್ಲಾಸ್ಟ್ ದೇ ವೇರಿ. ಓಕೆ, ಅದರಲ್ಲಿ ವ್ಯತ್ಯಾಸಗಳೆಲ್ಲ ಇರ್ತದೆ. ನಾಟ್ ನೆಸೆಸರಿ ಟು ನೋ. ನಾನು ಅವಾಗಲೇ ಹೇಳಿದೆ, ಇನ್ನ ಮಿಲಿಮೀಟರ್ ಆಫ್ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು. ನೋಡಿ ಅದರಲ್ಲಿ ಯು ಆರ್ ಸ್ಟಡಿಡ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್ ವಿದಿನ್ ದ ಕ್ಲೋರೋಪ್ಲಾಸ್ಟ್. ವಾಟ್ ಆರ್ ದ ಥಿಂಗ್ಸ್ ಆರ್ ದೇರ್? ಮೆಂಬ್ರೇನಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಗ್ರಾನಾ, ಅದನ್ನ ನಾನು ಹೇಳಿದ್ದು ಥೈಲಕಾಯ್ಡ್ ಸ್ಟ್ರಕ್ಚರ್. ದೆನ್ ಸ್ಟ್ರೋಮಾ, ಲ್ಯಾಮೆಲ್ಲೆ. ಒಂದು ಗ್ರಾನಾದಿಂದ ಮತ್ತೊಂದು ಗ್ರಾನಾಕ್ಕೆ ಇಂಟರ್ ಕನೆಕ್ಷನ್ ಉಂಟು. ದಟ್ ಈಸ್ ವಾಟ್ ಯು ಕಾಲ್ ಸ್ಟ್ರೋಮಾ ಲ್ಯಾಮೆಲ್ಲೆ. ಓಕೆ, ದೆನ್ ದ ಮ್ಯಾಟ್ರಿಕ್ಸ್ ಪ್ರೆಸೆಂಟ್ ಇನ್ ದ ಕ್ಲೋರೋಪ್ಲಾಸ್ಟ್ ಕಾಲ್ ಸ್ಟ್ರೋಮಾ. ನೀವು ಅದನ್ನ ಮ್ಯಾಟ್ರಿಕ್ಸ್ ಅಂತ ವರ್ಡ್ ಅನ್ನ ಮ್ಯಾಟ್ರಿಕ್ಸ್ಗೆ ಸ್ಟ್ರೋಮಾ ಅಂತ ಕರೀತೇವೆ. ದಟ್ಸ್ ದ ಮೀನಿಂಗ್. ಅದನ್ನ ಮ್ಯಾಟ್ರಿಕ್ಸ್ ಅಂತ ನಾವು ಯೂಸ್ ಮಾಡೋದು ಕಡಿಮೆ. ವಿ ನಾರ್ಮಲಿ ಯೂಸ್ ದ ವರ್ಡ್ ಸ್ಟ್ರೋಮಾ. ಇಟ್ ಈಸ್ ದ ಮ್ಯಾಟ್ರಿಕ್ಸ್ ಕಾಲ್ಡ್ ಸ್ಟ್ರೋಮಾ, ಎ ಫ್ಲೂಯಿಡ್ ಸಬ್ಸ್ಟೆನ್ಸ್. ಓಕೆ, ಓಕೆ, ಸೊ ದಟ್ ಈಸ್ ದ ಥಿಂಗ್. ಅಂಡ್ ದರ್ ಇಸ್ ಅ ಕ್ಲಿಯರ್ ಕಟ್ ಡಿವಿಷನ್ ಆಫ್ ಲೇಬರ್ ದ ವರ್ಡ್ ಇಸ್ ಗಿವನ್. ಅಂದ್ರೆ ಇಲ್ಲಿ ವರ್ಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕರೆಕ್ಟ್ ಆಗಿ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು. ಗ್ರಾನಾ ಅಂಡ್ ಸ್ಟ್ರೋಮಾ ಲ್ಯಾಮೆಲ್ಲೆ ಎರಡಿದಾವಲ್ಲ, grana and stroma lamellae, they perform light reaction. Stroma lamellae, that is the connection between the grana. Both of these perform light reaction. Whereas the stroma, what is there? No, stroma lamellae where stroma where. Stroma is the fluid what? Matrix. So that is the reason where dark reaction takes place. ಹಾಗಾದ್ರೆ ಎರಡು ತರ ರಿಯಾಕ್ಷನ್ಸ್ ಉಂಟು. ಒಂದು ಲೈಟ್ ರಿಯಾಕ್ಷನ್, ಮತ್ತೊಂದು ಡಾರ್ಕ್ ರಿಯಾಕ್ಷನ್. ಅವೆರಡನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಒನ್ಸ್ ಅಗೇನ್ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ವ ನಿಮಗೆ, ಸಿ ದಟ್ ಗ್ರಾನ್ಗಳನ್ನ ಇಂಟರ್ ಕನೆಕ್ಟ್ ಮಾಡಿರ್ತಕ್ಕಂಥ ಸ್ಟ್ರಕ್ಚರ್ ಇದೆಯಲ್ಲ, ದಟ್ ಈಸ್ ವಾಟ್ ಯು ಕಾಲ್ ಸ್ಟ್ರೋಮಾ ಲ್ಯಾಮೆಲ್ಲೆ.
ಓಕೆ, ಇಲ್ಲಿ ಕಾಣ್ತದೆ ನೋಡಿ. ಇನ್ನು ಅದರ ಮತ್ತೊಂದು ರೀತಿಯ ಸ್ಟ್ರಕ್ಚರ್, ಇನ್ನರ್ ಮೆಂಬ್ರೇನ್, ಔಟರ್ ಮೆಂಬ್ರೇನ್. ಓಕೆ, ದೆನ್ ಸ್ಟ್ರೋಮಾ, ಗ್ರಾನ. ಅಲ್ಲಿ ಥೈಲಕಾಯ್ಡ್ ಅನ್ನು ಬರೆದ ಪಕ್ಕದಲ್ಲಿ ಒಂದು ಲುಮೆನ್ ಅಂತ ಕೊಟ್ಟಿದ್ದಾವೆ ನೋಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಾನ್ಸೆಪ್ಟ್ ತಲೆಯಲ್ಲಿ ಇರಬೇಕು. ನಿಮಗೆ ಕೆಮಿ ಆಸ್ಮಾಟಿಕ್ ಥಿಯರಿ ಅಥವಾ ಮೆಕ್ಯಾನಿಸಮ್ ಅರ್ಥ ಮಾಡ್ಕೋಬೇಕಾದ್ರೆ, ಸಿಂಥಸಿಸ್ ಆಫ್ ATP ಹೇಗಾಗುತ್ತೆ ಗೊತ್ತಾಗಬೇಕಾದ್ರೆ, ಈ ಥೈಲಕಾಯ್ಡ್ ಮೆಂಬ್ರೇನ್ ಒಳಗಡೆ ದೇರ್ ಆರ್ ಲುಮೆನ್. ಆ ಲುಮೆನ್ ಇರೋದನ್ನ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಓಕೆ, ಸೇ ದ ಫಾರ್ಮೇಷನ್ ಆಫ್ ರಿಯಾಕ್ಷನ್ ಸಿನ್ಸ್ ದೇರ್ ಒಂದು ಲೈಟ್ ರಿಯಾಕ್ಷನ್ ಮತ್ತೊಂದು ಡಾರ್ಕ್ ರಿಯಾಕ್ಷನ್. Two reactions occur in a photosynthesis. Entire photosynthesis ಅಲ್ಲಿ there are two sets of reactions ಉಂಟು. ಮೊದಲನೇ set of reactions called light reactions, second set of reactions called dark reactions. Why it is called light reaction and why another one is called dark reaction? ಈ ಕ್ವೆಶ್ಚನ್ ತಲೆಯಲ್ಲಿ ಇಟ್ಕೊಳ್ಳಿ, ಇದರ ಆನ್ಸರ್ ತಗೊಳ್ಳಿ. ಏನಂತಂದ್ರೆ, light reaction that it takes place in presence of sunlight. Light reaction takes place in presence of sunlight. ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಸೂರ್ಯ ಮುಳುಗೋ ತನಕ ಪ್ಲಾಂಟ್ ಸೆಲ್ಗಳಲ್ಲಿ, ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ನಲ್ಲಿ ನಡೆಯೋ ಪ್ರೋಸೆಸ್ ಇದೆಯಲ್ಲ, ದಟ್ ಇಸ್ ಲೈಟ್ ರಿಯಾಕ್ಷನ್. ಅಂಡ್ ದ ಲೈಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆನ್ ದ ಗ್ರಾನ, ಅಸ್ಟಾಕ್ಡ್ ಪಾರ್ಟಿಕಲ್ ಮೇಲೆ ಮಾತ್ರ ನಡೀತಕ್ಕಂಥ ಪ್ರೋಸೆಸ್. ವಾಟ್ ಅಬೌಟ್ ದ ಡಾರ್ಕ್ ರಿಯಾಕ್ಷನ್? ದ ಡಾರ್ಕ್ ರಿಯಾಕ್ಷನ್ ಐ ಆಲ್ರೆಡಿ ಸೆಡ್ ಇಟ್ ಟೇಕ್ಸ್ ಪ್ಲೇಸ್ ಆರ್ ಇಟ್ ಅಕರ್ಸ್ ಇನ್ ದ ಸ್ಟ್ರೋಮಾ. ಹಾಗಾದ್ರೆ ವಾಟ್ ದ ಕನೆಕ್ಷನ್ ಬಿಟ್ವೀನ್ ದ light reaction and dark reaction? Certain things are released or synthesized during light reaction. They are very essential for dark reaction. Light reaction ಅಲ್ಲಿ ಏನೋ ಸಿಂಥಸಿಸ್ ಆಗುತ್ತಲ್ವಾ, ಅದು ಡಾರ್ಕ್ ರಿಯಾಕ್ಷನ್ ಬೇಕು. ಅವರ ಡಾರ್ಕ್ ರಿಯಾಕ್ಷನ್ ಮೀನಿಂಗ್ ಏನು ಸರ್? ಇಸ್ ದಟ್ ಡಸ್ ಇಟ್ ಮೀನ್ ದಟ್ ಇಟ್ ಅಕರ್ಸ್ ಡ್ಯೂರಿಂಗ್ ನೈಟ್? ಹಾಗಲ್ಲ. ಡಾರ್ಕ್ ರಿಯಾಕ್ಷನ್ ಅಂದ್ರೆ ದಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಆಬ್ಸೆನ್ಸ್ ಆಫ್ ಸನ್ಲೈಟ್ ಅಂತ. ಸನ್ಲೈಟ್ ನ ಆಬ್ಸೆನ್ಸ್ ಅಲ್ಲಿ ನಡೀತದೆ ಅಂದ್ರೆ ರಾತ್ರಿ ನಡೀತದೆ ಅಂತ ಅರ್ಥ ಅಲ್ಲ. ಓಕೆ, ನಡೆಯೋದು ಡೇನೆ, ಬಟ್ ಸ್ಟ್ರೋಮಾದಲ್ಲಿ ಲೈಟ್ ರೀಚ್ ಆಗಲ್ಲ. ನೆನ್ಪಿಟ್ಟು, ಲೀಫ್ ಅದಕ್ಕೊಂದು ಮೀಸೋಫಿಲ್, ಲೀಫ್ ಅದರ ಅಪ್ಪರ್ ಎಪಿಡರ್ಮಿಸ್ ಒಳಗಡೆ ಮೀಸೋಫಿಲ್ ಸೆಲ್ ಒಳಗಡೆ ಕ್ಲೋರೋಪ್ಲಾಸ್ಟ್ ನ ಒಳಗಡೆ ಟೂ ರೀಸನ್ಸ್, ಒಂದು ಸ್ಟ್ರೋಮಾ ಮತ್ತೊಂದು ಗ್ರಾನ. ಗ್ರಾನ ಆರ್ ಥೈಲಕಾಯ್ಡ್, ಪೈಲ್ ಆಫ್ ಥೈಲಕಾಯ್ಡ್ that has the capacity to ಟ್ರ್ಯಾಪ್ ಸನ್ಲೈಟ್. ಅದು ಸನ್ಲೈಟ್ ಅನ್ನು ಟ್ರ್ಯಾಪ್ ಮಾಡೋ ಪವರ್ ಉಂಟು. ಯಾರಿಗುಂಟು? ಗ್ರಾನ. ಅದು ಸ್ಟ್ರೋಮಾಕ್ಕೆ ಆ ಪವರ್ ಇಲ್ಲ. ಸೊ ದೇರ್ಫೋರ್ ಲೈಟ್ ರೀಚ್ ಟು ಸ್ಟ್ರೋಮಾ. ಡೇನಲ್ಲೇ ಸ್ಟಾರ್ಟ್ ಆಗೋದು ಡಾರ್ಕ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಸ್ಟಾರ್ಟ್ ಆದ ಮೇಲೆ ಡಾರ್ಕ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಲೈಟ್ ರಿಯಾಕ್ಷನ್ ಸ್ಟಾಪ್ ಆಗಿ ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಹಾಗಾಗಿ ದಟ್ ಮೇ ಎಕ್ಸ್ಟೆಂಡ್ ಅಪ್ ಟು ನೈಟ್ 8 o'clock ಆರ್ ಇವನ್ 10 o'clock ತನಕ ಡಾರ್ಕ್ ರಿಯಾಕ್ಷನ್ ಕಂಟಿನ್ಯೂ ಆಗ್ಬೋದು. ಅಂದ ಮಾತ್ರ ಇದು ರಾತ್ರಿಯಲ್ಲಿ ನಡೆಯೋ ರಿಯಾಕ್ಷನ್ ಅಂತ ಅರ್ಥ ಅಲ್ಲ. ದಟ್ ಇಸ್ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್, ಅದೊಂದು ಇಸ್ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ಅರ್ಥ ಆಯ್ತಾ ಮಕ್ಕಳೇ? ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್, ಅರ್ಥ ಮಾಡ್ಕೊಳ್ಳಿ. ದೆನ್ ಹೌ ಮೆನಿ ಟೈಪ್ಸ್ ಆಫ್ ಪಿಗ್ಮೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಫೋಟೋಸಿಂಥಸಿಸ್? ಇವೆಲ್ಲ ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ಗಳೇ. ಅದಕ್ಕೆ ಪರ್ಫೆಕ್ಟ್ ಆಗಿ ಆನ್ಸರ್ ಕೊಟ್ಕೊಂಡು ಹೋಗಿದ್ದಾರೆ NCERT ಬುಕ್ ನಲ್ಲಿ. ಹಾಗೆ ಈ ಲೈನಲ್ಲೇ ಹೋಗೋಣ. ಓಕೆ, how many types of pigments are involved in photosynthesis? How many types of pigments are there? ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಪ್ಲಾಂಟ್ಸ್ ನ ಎಲೆಗಳು ಯಾಕೆ ಗ್ರೀನ್ ಕಲರ್ ಇರುತ್ತೆ ಅಂದ್ರೆ ಮಕ್ಕಳು ಪಕ್ಕನೆ ಹೇಳ್ತಕ್ಕ ಒಂದು ಮಾತುಂಟು. ಏನು? ವೈ ದೇ ಆರ್ ಗ್ರೀನ್ ಇನ್ ಕಲರ್ ಅಂದ್ರೆ ಮಕ್ಕಳು ಹೇಳ್ತಾರೆ, ಸರ್ ಅದರಲ್ಲಿ ಕ್ಲೋರೋಫಿಲ್ ಉಂಟು ಸರ್. ಆಯ್ತಾ? ಕ್ಲೋರೋಫಿಲ್ ಇದ್ದ ಮಾತ್ರಕ್ಕೆ ಅದು ಗ್ರೀನ್ ಇರುತ್ತೆ. ಎರಡು ಕಾನ್ಸೆಪ್ಟ್ ಉಂಟು. ನೀವು ಫಿಸಿಕ್ಸ್ ಪ್ರೊಫೆಸರ್ಗಳ ಹತ್ರ ಮಾತಾಡಿದ್ರೆ ಪ್ಲಾಂಟ್ಸ್ ಈ ಲೀಫ್ಗಳು ಯಾಕೆ ಗ್ರೀನ್ ಇದೆ ಅಂದ್ರೆ ಅವರದ್ರ ಕ್ಲೋರೋಫಿಲ್ ಇದೆ ಅಂತ ಹೇಳೋದಿಲ್ಲ. ಇನ್ಸ್ಟೀಡ್ ದ ಲೀಫ್ ರಿಫ್ಲೆಕ್ಟ್ಸ್ ಗ್ರೀನ್ ಲೈಟ್ ಅಂತ ಹೇಳ್ತಾರೆ. ಯಾವ ಲೈಟ್ ಒಂದು ವಸ್ತುವಿನಿಂದ ರಿಫ್ಲೆಕ್ಟ್ ಆಗುತ್ತೋ ಅದೇ ಅದರ ಕಲರ್. ಆಯ್ತಾ? ನಾವು ಸಾಮಾನ್ಯವಾಗಿ ಏನ್ ಹೇಳ್ತೇವೆ, ಅಲ್ಲಿ ಕ್ಲೋರೋಫಿಲ್ ಅದರಿಂದ ಅದು ಗ್ರೀನ್ ಕಲರ್ ಇದೆ, ತೊಂದರೆ ಇಲ್ಲ ಬಿಡಿ. ಸೊ ದಟ್ಸ್ ನಾಟ್ ಎ ಮ್ಯಾಟರ್, ದಟ್ಸ್ ನಾಟ್ ಎ ಕ್ವಶನ್. ಇನ್ಯಾವ? ಓಕೆ, ಹಾಗಾದ್ರೆ is it a single pigment present in the leaf to express such color and that photosynthesis? ಫೋಟೋಸಿಂಥಸಿಸ್ ಬಗ್ಗೆ ನಾವು ಕಲರ್ ಬಗ್ಗೆ ಮಾತಾಡ್ತಾ ಇಲ್ಲ. ಫೋಟೋಸಿಂಥಸಿಸ್ ಆಗಲಿಕ್ಕೆ ಯಾವ ಒಂದೇ ಒಂದು ಪಿಗ್ಮೆಂಟ್, ಯಾವ ಪಿಗ್ಮೆಂಟ್ ಕಾರಣ ಅಂದ್ರೆ ನೋ, ಇದಕ್ಕೊಂದು ಎಕ್ಸ್ಪೆರಿಮೆಂಟ್. ಇದನ್ನ ಪೇಪರ್ ಕ್ರೊಮೆಟೋಗ್ರಫಿ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಈ ಲೀಫಿನ ಯಾವ ಪಿಗ್ಮೆಂಟ್ ಉಂಟು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ದರ್ ಇಸ್ ಅನ್ ಎಕ್ಸ್ಪೆರಿಮೆಂಟ್ ಕಾಲ್ಡ್ ಪೇಪರ್ ಕ್ರೊಮೆಟೋಗ್ರಫಿ ಎಕ್ಸ್ಪೆರಿಮೆಂಟ್. ಏನ್ ಸರ್ ಮಾಡಬೇಕು ಅಂದ್ರೆ
ಯಾವ್ದಾದ್ರು ಫ್ರೆಶ್ ಲೀಫ್ಗಳನ್ನು ಒಂದಷ್ಟು ತಗೋಬೇಕು, ಮ್ಯಾಕ್ಸಿಮಮ್ 10 ಲೀಫ್ ತಗೊಳ್ಳಿ. ಅದನ್ನ ಮಾರ್ಟರ್ ಅಂಡ್ ಪೆಸ್ಟಲ್ ಇದೆಯಲ್ವಾ, ಗ್ರೈಂಡ್ ಮಾಡ್ತಕ್ಕಂಥದ್ದು ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡುವಾಗ ಅದಕ್ಕೆ ಅಸಿಟೋನ್ ಅನ್ನು ಆಡ್ ಮಾಡಿ ಗ್ರೈಂಡ್ ಮಾಡಿ. ತುಂಬಾ ಹಾಕೋದು ಬೇಡ, ಅದು ಗ್ರೈಂಡ್ ಆಗೋಷ್ಟು ಅಸಿಟೋನ್ ಹಾಕಿ ಚಂದ ಗ್ರೈಂಡ್ ಮಾಡಿ. ಅದನ್ನು ಫಿಲ್ಟರ್ ಪೇಪರ್ ನಲ್ಲಿ ಫಿಲ್ಟರ್ ಮಾಡಿ. ಅದರಿಂದ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಇದೆಯಲ್ಲ, ಆ ಎಕ್ಸ್ಟ್ರಾಕ್ಟ್ ಅನ್ನ ನಾವೀಗ ಮತ್ತೊಂದು ಕೆಲಸ ಮಾಡಬೇಕು. ವಾಟ್ ಇಸ್ ದ ಥಿಂಗ್ ನೋ, ನಾವು ಯಾವ್ಯಾವ ಲೀಫ್ ನಲ್ಲಿ ಅಂತ ಹುಡುಕ ಕೊಟ್ಟಿದ್ದೇವೆ. ದಟ್ ಇಸ್ ಅವರ್ ಏಮ್. ಓಕೆ, ಯಾ, ಬಟ್ ದ ಎಕ್ಸ್ಪೆರಿಮೆಂಟ್ ನೇಮ್ ಪೇಪರ್ ಕ್ರೊಮ್ಯಾಟೋಗ್ರಫಿ. ಓಕೆ, ಅದಕ್ಕೆ ನಾವೀಗ ಲೀಫ್ ತಗೊಂಡಿದ್ದೇವೆ. ಯಾವುದೋ ಒಂದು ಫ್ರೆಶ್ ಲೀಫಿನ, ಫ್ರೆಶ್ ಅಂದ್ರೆ ಯಂಗ್ ಲೀವ್ಸ್, ತುಂಬಾ ಓಲ್ಡ್ ಲೀಫ್ ಅಲ್ಲ, ಯಂಗ್ ಲೀಫ್ ಅಂತ ತಗೊಳ್ಳಿ. ಚಂದ ಮಾಡಿ ಅದನ್ನ ಅಸಿಟೋನ್ ಹಾಕಿ ಗ್ರೈಂಡ್ ಮಾಡಿ, ಅದನ್ನ ಫಿಲ್ಟರ್ ಪೇಪರ್ ನಲ್ಲಿ ಫಿಲ್ಟರ್ ಮಾಡಿ ನಿಮಗೆ ಎಕ್ಸ್ಟ್ರಾಕ್ಟ್ ಬರ್ತದೆ. ಆ ಎಕ್ಸ್ಟ್ರಾಕ್ಟ್ ಅನ್ನ ನೀವು ಇಟ್ಕೊಳ್ಳಿ, ಒಂದು ಸಣ್ಣ ಬೀಕರ್ ಲೈನ್ ಇಟ್ಕೊಂಡಿದ್ದೀರ ಅಂದ್ಕೊಳ್ಳಿ. ಓಕೆ, ಈಗ ವಾಟ್ಮನ್ ಫಿಲ್ಟರ್ ಪೇಪರ್ ಅಂತ ಸಿಗುತ್ತೆ, ಫಿಲ್ಟರ್ ಪೇಪರ್. ಓಕೆ, ಅದನ್ನ ಕಟ್ ಮಾಡಬೇಕು. ನೋಡಿ, ಇಲ್ಲಿ ನೋಡಿ ಒಂದು ಸಣ್ಣ ಸ್ಟ್ರಿಪ್ ಇದೆಯಲ್ಲ, ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಳಿ. ಇಟ್ಸ್ ಅ ಶೇಪ್. ಅದರ ಟಿಪ್ ಸ್ವಲ್ಪ ಶಾರ್ಪ್ ಆಗಿರೋ ಹಾಗೆ, ಅಥವಾ ದಟ್ ಯೂಸ್ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಉಂಟಲ್ಲ, ಆ ಶೇಪ್ ನಲ್ಲಿ ತಗೊಳ್ಳಿ. ಅದರ ಟಿಪ್ನಿಂದ, ಟಿಪ್ ಪಾಯಿಂಟೆಡ್ ಟಿಪ್ ಇರುತ್ತಲ್ಲ, ಅಲ್ಲಿಂದ ಅಬೌಟ್ 1/2 ಸೆಂಟಿಮೀಟರ್ ಬಿಹೈಂಡ್ ಒಂದು ಸಣ್ಣ ಪೆನ್ಸಿಲ್ ಅಥವಾ ಸಣ್ಣ ಮಾರ್ಕ್ ಅಂತ ಮಾಡ್ಕೊಳ್ಳಿ. ಅದಕ್ಕೊಂದು ಯೂಸ್ ಎ ಕೆಪಿಲರಿ ಟ್ಯೂಬ್ ಆರ್ ಲೀಫ್ ಎಕ್ಸ್ಟ್ರಾಕ್ಟ್ ಅಂತ ಆ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಡ್ರಾಪ್ ಬೈ ಡ್ರಾಪ್, ನಿಧಾನ 1 ಡ್ರಾಪ್ ಆಗಿ ಡ್ರೈ ಆದ್ಮೇಲೆ ಅಲ್ಲೇ ಮತ್ತೊಂದು ಡ್ರಾಪ್ ಹಾಕಿ, ಅದು ಡ್ರೈ ಆದ್ಮೇಲೆ ಮತ್ತೊಂದು ಡ್ರಾಪ್ ಅಲ್ಲೇ ಹಾಕಿ ಲೋಡಿಂಗ್ ಅಂತ ಹೇಳ್ತೇವೆ ನಾವು. ಎಕ್ಸ್ಟ್ರಾಕ್ಟ್ ಲೋಡಿಂಗ್ ಆನ್ ಫಿಲ್ಟರ್ ಪೇಪರ್. ಡ್ರೈ ಮಾಡಬೇಕು, ಮತ್ತೊಂದು ಡ್ರಾಪ್ ಹಾಕ್ಬೇಕು, ಅಲ್ಲೇ ಹಾಕಿದಲ್ಲೇ ಹಾಕ್ಬೇಕು, ನಿಧಾನವಾಗಿ ಅಲ್ಲೇ ಸ್ಪ್ರೆಡ್ ಆಗ್ತದೆ. ಓಕೆ, ಅಂದ್ರೆ ಟಿಪ್ಪಿನಿಂದ ಒಂದು 1/2 ಸೆಂಟಿಮೀಟರ್ಸ್ ಬಿಹೈಂಡ್. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಆತ ಎಲ್ಲಿ ಕೆಪಿಲರಿ ಟ್ಯೂಬ್ ಇಟ್ಟಿದ್ದಾನೆ ಅಲ್ಲೇ ಅದೇ ಸೇಮ್ ಪಾಯಿಂಟ್ ಅಲ್ಲಿ ನೀವು ಲೋಡ್ ಮಾಡಿ. ಅದಿನ್ನು ತಗೊಳ್ಳೋದಿಲ್ಲ ಅಂದ್ಮೇಲೆ ಡ್ರೈ ಮಾಡಿ. ಅದರ ಅದರ್ ಟಿಪ್ ಇದೆಯಲ್ಲ ಫಿಲ್ಟರ್ ಪೇಪರ್, ಆ ಶೇಪ್ ನಲ್ಲೇ ಕಟ್ ಮಾಡ್ಕೊಳ್ಳಿ. ಸ್ಟ್ರಿಪ್, ಅದು ಒಂದು ಸ್ಟ್ರಿಪ್ ಕಟ್ ಮಾಡ್ಕೊಳ್ಳಿ, ಅಲ್ಲೊಂದು ಸಣ್ಣ ಹೋಲ್ ಮಾಡಿಟ್ಕೊಳ್ಳಿ. ಓಕೆ, ನಾವು ಟೇಕ್ ಎ ಜಾರ್, ಪೇಪರ್ ಕ್ರೊಮ್ಯಾಟೋಗ್ರಫಿ ಜಾರ್ ಅಂತ ಸಿಗ್ತದೆ. ಅದಕ್ಕೆ ಒಂದು ಕಾರ್ಕ್ ಇರುತ್ತೆ, ಅದಕ್ಕೊಂದು ಹುಕ್ ಇರುತ್ತೆ. ಆ ಹುಕ್ ಮೇಲೆ ನಮ್ಮ ಆ ಫಿಲ್ಟರ್ ಪೇಪರ್, ನಾವೀಗ ಆಲ್ರೆಡಿ ಲೋಡ್ ಮಾಡಿದ ಫಿಲ್ಟರ್ ಪೇಪರ್ ಇದೆಯಲ್ಲ, ಅದನ್ನ ಹ್ಯಾಂಗ್ ಮಾಡಿ ಆ ಜಾರ್ ಒಳಗಡೆ ಇಡಬೇಕು ನಾವು. ಸೊ ಈ ಕೆಪ್ಟ್ ಇನ್ ದ ಜಾರ್ ನೋ ಇನ್ ದ ಸೇಮ್ ವೇ ಅದನ್ನ ಜಾರ್ ನಲ್ಲಿ ಇಡಬೇಕು. ಬಟ್ ಜಾರ್ ಒಳಗಡೆ ಪೆಟ್ರೋಲಿಯಂ ಈಥರ್ ಅಂಡ್ ಅಸಿಟೋನ್ should be taken as a solution. Okay, petroleum ether acetone. Normally I think that is 1:9 ratio. ಆ ರೇಷಿಯೋದಲ್ಲಿ ತಗೊಳ್ಳಿ. ಸ್ವಲ್ಪ ತಗೊಂಡ್ರೆ ಒಂದು 100 ml ಅಥವಾ ಒಂದು 50 ml ಅಷ್ಟು ತಗೊಳ್ಳಿ ಅದರ ಬಾಟಮ್ ನಲ್ಲಿ. ಓಕೆ, ಸೊ ಫಿಲ್ಟರ್ ಪೇಪರ್ ನಾವು ಹ್ಯಾಂಗ್ ಮಾಡಿದ್ವಲ್ಲ ಕಾರ್ಕ್, ಅದನ್ನ ಚಂದ ಮಾಡಿ ಅದರಲ್ಲಿ ಫಿಕ್ಸ್ ಮಾಡಿ, ಒಳಗಡೆ ಫಿಕ್ಸ್ ಮಾಡಿ. ಹೇಗೆ ಫಿಕ್ಸ್ ಮಾಡ್ಬೇಕಂದ್ರೆ ಫಿಲ್ಟರ್ ಸೊಲ್ಯೂಷನ್ ಟಚ್ ಆಗಬೇಕು. ಬಟ್ ದಟ್ ರೀಸನ್ ವೇರ್ ವಿ ಲೋಡ್ ದ ಸೊಲ್ಯೂಷನ್ ಅದರ ಮೇಲ್ಗಡೆನೇ ಇರಬೇಕು. ಅಲ್ಲಿ ತೋರಿಸಿದ ನೋಡಿ, ಆ ಲೈಟ್ ಬ್ಲೂ ಕಲರ್ ಕೊಟ್ಟಿರ್ತಕ್ಕಂಥ ಜಾಗ ಇದೆಯಲ್ಲ, ಅಷ್ಟು ಮಾತ್ರ ಜಾಗದಲ್ಲೇ ಸೊಲ್ಯೂಷನ್ ಉಂಟು, ಪೆಟ್ರೋಲಿಯಂ ಈಥರ್ ಅಂಡ್ ಅಸಿಟೋನ್. ನೀವು ಯಾವ್ದಾದ್ರು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿ ಹಾಗೆ ಇಡಿ. ಓಕೆ, ನೋಡಿ ನಿಧಾನವಾಗಿ ಆ ಪಿಗ್ಮೆಂಟ್ಗಳೇ ನಾವು ಲೋಡ್ ಮಾಡಿದ ಜಾಗದಲ್ಲಿದ್ದ ಪಿಗ್ಮೆಂಟ್ಗಳು ದೇ ರೈಸಿಂಗ್ ಅಪ್ ಆನ್ ದ ವಾಟ್ಮನ್ ಫಿಲ್ಟರ್ ಪೇಪರ್ ನಲ್ಲಿ ರೈಸ್ ಆಗ್ತದೆ, ಅದ್ರ ಮೇಲೆ ರೈಸ್ ಆಗುತ್ತೆ. ಸೊ ಅವಾಗ ಕೆಳಗಿಂದ ನೋಡಿದ್ರೆ ನೀವು, ಸೊ ದಟ್ ಈಸ್ ಲೈಟ್ ಯೆಲ್ಲೋ ಕಲರ್ ಇದೆಯಲ್ಲ, ಗ್ರೀನ್ ಯೆಲ್ಲೋ ಕಲರ್ ಕ್ಲೋರೋಫಿಲ್ ಬಿ, ಡಾರ್ಕ್ ಗ್ರೀನ್ ಇರೋದು ಕ್ಲೋರೋಫಿಲ್ ಎ, ದೆನ್ ಸ್ವಲ್ಪ ಲೈಟ್ ಆಗಿರ್ತಕ್ಕಂಥ ಯೆಲ್ಲೋ ಕಲರ್ ಬರ್ತಕ್ಕಂಥದ್ದು ಜಾಂಥೋಫಿಲ್, ಸ್ವಲ್ಪ ಲೈಟ್ ಎಲ್ಲೋ ಜಾಸ್ತಿ ಆರೆಂಜ್ ತರ ಬರ್ತಕ್ಕಂಥದ್ದು ಕ್ಯಾರೋಟಿನ್ ಪಿಗ್ಮೆಂಟ್. 4 types of pigments are there in any leaf you collected from the field. 4 ತರದ ಪಿಗ್ಮೆಂಟ್ಸ್. ಯಾವ್ಯಾವ ಪಿಗ್ಮೆಂಟ್ ಹಾಗಾದ್ರೆ? ಕ್ಲೋರೋಫಿಲ್ ಬಿ ಇಸ್ ದರ್, ಕ್ಲೋರೋಫಿಲ್ ಎ ಇಸ್ ದರ್, ಕ್ಲೋರೋಫಿಲ್ ಜಾಂಥೋಫಿಲ್ ಇಸ್ ದರ್, ಕ್ಯಾರೋಟಿನ್ ಇಸ್ ದರ್. ನೀವು ಪ್ಲಾಂಟ್ಸ್ ಅನ್ನ ಹೀಗೆ ಕಾಣ್ತಕ್ಕಂಥ ಯಾವುದೇ ಒಂದು ಲೀಫ್ ನಲ್ಲಿ ಡೋಂಟ್ ಥಿಂಕ್ ದಟ್ ಓನ್ಲಿ ಕ್ಲೋರೋಫಿಲ್ ಮಾತ್ರ ಅಲ್ಲ, ಕ್ಲೋರೋಫಿಲ್ ನಲ್ಲಿ ಎ ಅಂಡ್ ಬಿ, ದೆನ್ ಜಾಂಥೋಫಿಲ್ ಅಂತ ಇದೆ, ಕ್ಯಾರೋಟಿನ್ ಅಂತ ಇದೆ. All these are the pigments present in leaf, and all these are they participate in the photosynthesis. That's a very interesting thing.
ನಾವು ಮಾತಾಡಿದ ತಕ್ಷಣ ಕ್ಲೋರೋಫಿಲ್ ಅಂದ ತಕ್ಷಣ ಡೋಂಟ್ ಥಿಂಕ್ ದಟ್ ನಾಟ್ ಓನ್ಲಿ ಕ್ಲೋರೋಫಿಲ್ ಪರ್ಫಾರ್ಮ್ ದಟ್ ಆರ್ participate in the photosynthesis. Along with the chlorophyll, xanthophyll and carotenes also included. ಅರ್ಥ ಆಯ್ತಾ? ಮತ್ತೆ ಕ್ಲೋರೋಫಿಲ್ ನಲ್ಲಿ ಬರೀ ಎ ಬಿ ಮಾತ್ರ ಅಲ್ಲ. ನೀವು ಆಲ್ಗೆನ್ ಸ್ಟಡಿ ಮಾಡುವಾಗ ಫಸ್ಟ್ ಈ ಆಲ್ಗೆನ್ ಸ್ಟಡಿ ಮಾಡುವಾಗ ನೀವು ಹೇಳಿದ್ದೀರಾ ಕ್ಲೋರೋಫೈಸಿನ್ ನಲ್ಲಿ ಕ್ಲೋರೋಫಿಲ್ ಎ ಅಂಡ್ ಕ್ಲೋರೋಫಿಲ್ ಬಿ ಇದೆ ಸರ್. ಪಿಯೋಫೈಸಿನ್ ನಲ್ಲಿ ಕ್ಲೋರೋಫಿಲ್ ಎ ಅಂಡ್ ಕ್ಲೋರೋಫಿಲ್ ಸಿ ಇದೆ ಸರ್. ರೋಡೋಫೈಸಿನ್ ನಲ್ಲಿ ಕ್ಲೋರೋಫಿಲ್ ಎ ಅಂಡ್ ಕ್ಲೋರೋಫಿಲ್ ಡಿ ಇದೆ ಸರ್. ಓಕೆ, ದೆನ್ ಸೈನೋಫೈಸಿನ್ ಮೆಂಬರ್ ನಲ್ಲಿ ದಟ್ ಇಸ್ phycocyanin, phycoerythrin untu sir. ಎಲ್ಲ ಹೇಳಿದ್ವಲ್ವಾ? ಸೊ ಡಿಫರೆಂಟ್ ಆಫ್ ಪಿಗ್ಮೆಂಟ್ಸ್ ಆರ್ ದರ್. ಓಕೆ, ಸೈನೋಫೈಸಿನ್ ಮೆಂಬರ್ಸ್ ಅಲ್ಲಿ ಕ್ಲೋರೋಫಿಲ್ ಎ ಉಂಟು, ದೆನ್ ವಾಟ್ ಇಸ್ ದಟ್ ವಾಟ್ ಐ ಸೆಡ್ ಫೈಕೋಎರಿಥ್ರಿನ್ ಉಂಟು, ಫೈಕೋಸೈನಿನ್ ಉಂಟು. ಇವೆಲ್ಲ ಇರ್ತಕ್ಕಂಥ ಪಿಗ್ಮೆಂಟ್ಸ್. ಸೊ ಪಿಗ್ಮೆಂಟ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಹ್ಯಾವ್ ಎನ್ ಎಬಿಲಿಟಿ ಟು ಅಬ್ಸಾರ್ಬ್ ಲೈಟ್. ಇದೊಂದು ಸ್ಪೆಷಾಲಿಟಿ. ಓಕೆ, ಅಟ್ ಎ ಸ್ಪೆಸಿಫಿಕ್ ಲೆವೆಲ್ ಈ ಪಿಗ್ಮೆಂಟ್ ಗಳಿಗೊಂದು ಸ್ವಭಾವ ಉಂಟು. ಕ್ಲೋರೋಫಿಲ್ ಎ ದಟ್ ಕೆನ್ ಅಬ್ಸಾರ್ಬ್ ಎಂಟೈರ್ ಸನ್ಲೈಟ್ ಅನ್ನು ಅಬ್ಸಾರ್ಬ್ ಮಾಡೋರಲ್ಲ ಇವ್ರು ಯಾರು. ಒಂದು ಸಿಂಗಲ್ ಪಿಗ್ಮೆಂಟ್ ಕೆನಾಟ್ ಅಬ್ಸಾರ್ಬ್ ಆಲ್ ದ ಲೈಟ್ ಇನ್ ಸೇಮ್ ವಾಟ್ ಯು ಕಾಲ್ ಫ್ರೀಕ್ವೆನ್ಸಿ ಅಥವಾ ಸೇಮ್ ವೇನ್ ಅಲ್ಲಿ ಅಬ್ಸಾರ್ಬ್ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಕ್ಲೋರೋಫಿಲ್ ಎ ಕೆನ್ ಅಬ್ಸಾರ್ಬ್ ಲೈಟ್ ಫ್ರಮ್ ಬೋತ್ ಬ್ಲೂ ವೇವ್ ಲೆಂತ್ ಆಸ್ ವೆಲ್ ಆಸ್ ರೆಡ್ ವೇವ್ ಲೆಂತ್. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ ಸ್ವಲ್ಪ ಕಡೆಯಿಂದ ಅಬ್ಸಾರ್ಬ್ ಮಾಡ್ಕೊಂಡು ಬಿ ಸೇಮ್ ಅಥವಾ ಝಾಂಥೋಫಿಲ್, ಕ್ಯಾರೋಟಿನ್ ಇವುಗಳಿಗೆಲ್ಲ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ಅನ್ನು ಅಬ್ಸಾರ್ಬ್ ಮಾಡೋ ಕೆಪಾಸಿಟಿ ಇರೋದು. ಆಲ್ ವೇವ್ ಲೆನ್ಸ್ ವಿಬ್ ಜಿ ಆರ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ವೇವ್ ಲೆನ್ಸ್ ಅನ್ನ ಒಂದೇ ರೇಂಜ್ ನಲ್ಲಿ ಎಲ್ಲರೂ ಅಬ್ಸಾರ್ಬ್ ಮಾಡ್ತಾರೆ? ನೋ ನೋ ನೋ. ಓಕೆ, ಬ್ಲೂ ವೇವ್ ಲೆಂತ್ chlorophyll A that can absorb wavelength from blue region as well as from red region. ನೋಡಿ ಒಂದು ನಿಮಿಷ ಈ ಒಂದು ಸ್ಪೆಕ್ಟ್ರಮ್ ನೋಡ್ಕೊಳ್ಳಿ. ಸೂರ್ಯನಿಂದ ಬರ್ತಕ್ಕಂಥ ಲೈಟ್ ಎಲ್ಲ ವೇವ್ಲೆನ್ಸ್ ಉಂಟು ನಮಗೆ ಗೊತ್ತಿರೋ ಪ್ರಕಾರ. ಇನ್ನು ಅದರ ಆ ಕಡೆ ಮತ್ತಿರ್ಬೋದು, ಹೊಸದಾಗಿ ಐಡೆಂಟಿಫೈ ಆಗಿರ್ಬೋದು. ಗಾಮಾ ರೇಸ್ ಇದೆ, ತುಂಬಾ ಅದರ ಶಾರ್ಟ್ ವೇವ್ ಲೆಂತ್. ಅದರ ನಂತರ ವೇವ್ ಲೆಂತ್ ಸ್ವಲ್ಪ ಲೆಂತ್ ಜಾಸ್ತಿ, ಅದಕ್ಕಿಂತ ಇರೋದು ಎಕ್ಸ್ರೇ, ಅದಕ್ಕಿಂತ ಜಾಸ್ತಿ ಇರೋದು ಯು ವಿ ರೇಸ್, ಅಲ್ಟ್ರಾವೈಲೆಟ್ ರೇಸ್. ನಮಗೆ ಕಾಣ್ತಕ್ಕಂಥ ವೇವ್ ಲೆಂತ್ ದಟ್ ಈಸ್ ಫ್ರಮ್ ವಾಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಥವಾ ವಾಟ್ ಇನ್ನೊಂದು ಹೇಳ್ತಾರೆ ವಿಸುವಲ್ ಸ್ಪೆಕ್ಟ್ರಮ್, ವೈಲೆಟ್ ಟು ರೆಡ್. ಅದರ ನಂತರ ಇನ್ಫ್ರಾರೆಡ್, ಆಫ್ಟರ್ ರೆಡ್ ಇನ್ಫ್ರಾರೆಡ್, ಬಿಫೋರ್ ವೈಲೆಟ್ ಅಲ್ಟ್ರಾವೈಲೆಟ್. Ultraviolet radiations are short wavelength radiations. Infrared radiations are long wavelength radiations. Infrared ಆದ್ಮೇಲೆ ಮೈಕ್ರೋವೇವ್ಸ್ ಅಂತ ಬರುತ್ತೆ, ಅದಾದ್ಮೇಲೆ ರೇಡಿಯೋ ವೇವ್ಸ್ ಅಂತ ಬರುತ್ತೆ. ಇದು ಲೈಟ್ ಸ್ಪೆಕ್ಟ್ರಮ್. ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಲೈಟ್ ಅಂದ್ರೆ ದಟ್ ಈಸ್ 400 to 700 nm. That is the visible light. It is also called PAR. What do you mean PAR? Photosynthetically active radiation. Visible spectrum ಅನ್ನು ನಾವು ಆ ರೀತಿ ಹೇಳ್ತೇವೆ. Photosynthetically active radiation, that is from the wavelength ranging from 400 to 700 wavelength. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಇಲ್ಲಿ ನೋಡ್ಕೊಳ್ಳಿ. ಈ ಗ್ರಾಫ್ ಅನ್ನ ನಿಮ್ಮ ಬುಕ್ ಅಲ್ಲಿ ಇದೆ. ಯು ಮಸ್ಟ್ ನೋ ದಿಸ್ ಗ್ರಾಫ್. ಇದು ಸ್ವಲ್ಪ ಐಡಿಯಾಸ್ ಚೆನ್ನಾಗಿ ಇಟ್ಕೊಳ್ಳಿ. ಓಕೆ, ವೇವ್ ಲೆಂತ್ ಆಫ್ ಲೈಟ್ ಇನ್ ನ್ಯಾನೋಮೀಟರ್ಸ್. ಸೊ ದಟ್ ಈಸ್ ಲೈಟ್ ಅಬ್ಸಾರ್ಪ್ಷನ್. ಎಷ್ಟು ಲೈಟ್ ಅಬ್ಸಾರ್ವ್ ಆಗುತ್ತೆ, ಯಾವ್ಯಾವ ರೇಂಜ್ ನ ಅಬ್ಸಾರ್ವ್ ಆಗುತ್ತೆ, ಯಾರ್ಯಾರು ಅಬ್ಸಾರ್ವ್ ಮಾಡ್ತಾರೆ ನೋಡಿ. ಫಸ್ಟ್ ಇದರಲ್ಲಿ ಅಬ್ಸಾರ್ಪ್ಷನ್ ಲೈಟ್ ಬೈ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಅಂತ ಇದೆ. ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಅಂಡ್ ಕ್ಯಾರೋಟಿನ್. ಏನಿಲ್ಲ, ನಿಮಗೆ ಆ ಗ್ರಾಫಿಗೆ ನೀವು ಈ ಕಾನ್ಸೆಪ್ಟ್ ಅನ್ನ ಜಾಯಿಂಟ್ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಅರೌಂಡ್ 400 ಆದ್ರೆ ಇಲ್ಲೆಲ್ಲೋ 500, ಇಲ್ಲಿ 600, ಇಲ್ಲಿ 700 ವೇವ್ ಲೆಂತ್. ನಿಮಗೆ ಗೊತ್ತಿರೋ ಪ್ರಕಾರ 400 ನಲ್ಲಿ ಈ ಫಾರ್ ಎಕ್ಸಾಂಪಲ್ ವೈಲೆಟ್, ಇಂಡಿಗೋ, ಬ್ಲೂ ಈ ರೇಂಜ್ ಅಲ್ಲಿ ಬರ್ತದೆ. 500 to 600 ಸಾಮಾನ್ಯವಾಗಿ ದಟ್ ಈಸ್ ಗ್ರೀನ್, ಯೆಲ್ಲೋ, ಆರೆಂಜ್ ಬರುತ್ತೆ. 650 ಆನ್ವರ್ಡ್ಸ್, 615 ಇಂದ ಆ ಕಡೆಗೆ 700 ಈ ರೇಂಜ್ ಅಲ್ಲಿ ಇದು ರೆಡ್ಡಿನ ರಾಜ. ಇದಿಷ್ಟು ಹೆಚ್ಚಾಗಿ ಬ್ಲೂವಿನ ಜಾಗ. ಇಲ್ಲಿ ವೈಲೆಟ್, ಇಂಡಿಗೋ ಜಾಗ. So this is a blue region, this one red range, red wavelength region. ಇದು ಮಧ್ಯದಲ್ಲಿ ಇರ್ತಕ್ಕಂಥ ಈ ಜಾಗ ಇದೆಯಲ್ಲ, ಗ್ರೀನ್, ಯೆಲ್ಲೋ ಅಂಡ್ ಆರೆಂಜ್. ಓಕೆ, ನೋಡಿ ಹೇಗಲ್ಲಿ ಪೀಕ್ ತೋರಿಸಿದ್ದಾರೆ ನೋಡ್ಕೊಳ್ಳಿ. ಬ್ಲೂ ನಲ್ಲಿ ಮ್ಯಾಕ್ಸಿಮಮ್ ಇದೆಯಲ್ಲ ಹೀಗೆ, ಆಮೇಲೆ ಕೆಳಗೆ ಬಂದಿದೆ.
ದೆನ್ ಬಂದಾಗ ರೆಡ್ ಹತ್ರ ಬಂದಾಗ ಮತ್ತೆ ಮೇಲೆ ಹೋಗಿದೆ. ಸೊ ದೆನ್ ಡೌನ್ಸ್ ನೋ. ಯಾವ್ಯಾವ ಪಿಗ್ಮೆಂಟ್ ಯಾವ್ಯಾವ ರೇಂಜ್ ನಿಂದ ಹೆಚ್ಚು ಲೈಟ್ ಅನ್ನು ಅಬ್ಸಾರ್ಬ್ ಮಾಡ್ತದೆ? ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಅಂಡ್ ಕ್ಯಾರೋಟಿನ್ಸ್ ಮೂರದ ಚಾನ್ಸ್ ಕೊಟ್ಟಿದ್ದಾರೆ. ಇಸ್ ಇಟ್ ಆರ್ ನಾಟ್? ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಅಂಡ್ ಮತ್ತೊಂದು ಕ್ಯಾರೋಟಿನ್. ಈ ಕ್ಯಾರೋಟಿನಾಯ್ಡ್ಸ್ ಅಂತ ಇದೆಯಲ್ವಾ, ಕ್ಯಾರೋಟಿನಾಯ್ಡ್ಸ್ ಅಲ್ಲಿ ಇರೋದು ಎರಡು ಪಿಗ್ಮೆಂಟ್ಗಳು, ಝಾಂಥೋಫಿಲ್ ಅಂಡ್ ಕ್ಯಾರೋಟಿನ್. ಕನ್ಫ್ಯೂಸ್ ಮಾಡಬೇಡಿ. ಆಕ್ಚುಲಿ ಇನ್ ಬ್ರಾಡ್ ಯು ಕ್ಯಾನ್ ಸೇ 3 ಪಿಗ್ಮೆಂಟ್ಸ್. ಯಾವುದು? ಆಕ್ಚುಲಿ 2, ಕ್ಲೋರೋಫಿಲ್ ಅಂಡ್ ಕ್ಯಾರೋಟಿನಾಯ್ಡ್ಸ್ ಅಂತ ಕರೀರಿ. ಕ್ಲೋರೋಫಿಲ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಆದ್ರಿಂದ ಕ್ಲೋರೋಫಿಲ್ ಎ ಅಂಡ್ ಕ್ಲೋರೋಫಿಲ್ ಬಿ. ಕ್ಯಾರೋಟಿನಾಯ್ಡ್ಸ್ ಅಲ್ಲಿ 2 ಪಿಗ್ಮೆಂಟ್ಸ್ ಇದೆ, ಒಂದು ಝಾಂಥೋಫಿಲ್ ಮತ್ತೊಂದು ಕ್ಯಾರೋಟಿನ್. ಓಕೆ, ಸೊ ಕ್ಯಾರೋಟಿನಾಯ್ಡ್ ಅಂದಾಗ ನೀವಲ್ಲಿ ಸರ್ ಅಲ್ಲಿ ಕ್ಯಾರೋಟಿನಾಯ್ಡ್ ಉಂಟು, ಝಾಂಥೋಫಿಲ್ ಅಂಡ್ ಕ್ಯಾರೋಟಿನ್ ಕಾಣಲೇ ಇಲ್ಲ ಅಂದ್ರೆ ನೋ, ದಟ್ ಇನ್ ಸಾರಿ ಬೋತ್ ಕ್ಯಾರೋಟಿನ್ ಅಂಡ್ ಝಾಂಥೋಫಿಲ್ ಇನ್ಕ್ಲೂಡೆಡ್ ಇನ್ ದ ಕ್ಯಾರೋಟಿನಾಯ್ಡ್. ಕ್ಲಿಯರ್? ಓಕೆ, ಹಾಗಾದ್ರೆ ನೋಡಿ ಆ ರೇಂಜ್ ಅನ್ನು ಕೊಟ್ಟಿದ್ದಾರೆ. ಸೊ ದಟ್ ರೇಂಜ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಸೊ ದೇ ಅಬ್ಸಾರ್ಬ್ ಮ್ಯಾಕ್ಸಿಮಮ್ ಲೈಟ್ ಫ್ರಮ್ ದ ಬ್ಲೂ ರೀಸನ್ ಅಂಡ್ ಆಲ್ಸೋ ರೆಡ್ ರೀಸನ್. ಎಲ್ಲ ಪಿಗ್ಮೆಂಟ್ ಅದರಲ್ಲಿ ಕ್ಯಾರೋಟಿನಾಯ್ಡ್ಸ್ ದಟ್ ಅಬ್ಸಾರ್ಬ್ ದ ಲೈಟ್ ಫ್ರಮ್ ದ ಬ್ಲೂ ರೀಸನ್ ಮ್ಯಾಕ್ಸಿಮಮ್. ಕ್ಲೋರೋಫಿಲ್ ಎ from both. Chlorophyll B maximum from blue region and less from red region. Chlorophyll A absorbs light maximum from both from the blue region as well as from red region. This is chlorophyll A ya kelsa. Chlorophyll B absorbs maximum light from blue region but very little from red region. Carotenoids absorbs maximum light from that is violet, blue ಆ ರೇಂಜ್ ಅಲ್ಲಿ ಜಾಸ್ತಿ ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಆದರೆ ಎರಡರಿಂದನೂ ಮ್ಯಾಕ್ಸಿಮಮ್ ಲೈಟ್ ಅನ್ನು ಅಬ್ಸಾರ್ಬ್ ಮಾಡೋ ಪಿಗ್ಮೆಂಟ್ ಯಾವುದು? ದಟ್ ಈಸ್ ಕ್ಲೋರೋಫಿಲ್ ಎ. ಎರಡು ಅಂದ್ರೆ ಯಾವುದು? ಬ್ಲೂ ರೀಸನ್ ಫ್ರಮ್ ಅಂಡ್ ಆಲ್ಸೋ ಫ್ರಮ್ ರೆಡ್ ರೀಸನ್. ಸೊ ಕ್ಲೋರೋಫಿಲ್ ಎ ಈಸ್ ದ ವೆರಿ ಇಂಪಾರ್ಟೆಂಟ್ ಪಿಗ್ಮೆಂಟ್ ಫಾರ್ ಫೋಟೋಸಿಂಥಸಿಸ್. ಕ್ಲೋರೋಫಿಲ್ ಎ ಈಸ್ ದ ವೆರಿ ಇಂಪಾರ್ಟೆಂಟ್ ಪಿಗ್ಮೆಂಟ್ ಫಾರ್ ಫೋಟೋಸಿಂಥಸಿಸ್. ಓಕೆ, ನೋಡಿ ಅಲ್ಲಿ ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನು ಓದ್ಕೊಳ್ಳಿ, ನಿಮ್ಮ ಬುಕ್ ಅಲ್ಲಿ ಇದೆ. ಸೇಮ್ ಸ್ಟೇಟ್ಮೆಂಟ್ ಆಲ್ಸೋ ಗಿವನ್ ಇನ್ ದ ಸ್ಲೈಡ್ ಆಲ್ಸೋ. ಇಸ್ ಇಟ್ ಆರ್ ನಾಟ್? ನೋಡ್ಕೊಳ್ಳಿ. ಸೊ ಲುಕ್ ಅಟ್ ದ ಫಿಗರ್ showing the wavelength at which maximum photons occur in a plant. Can you see that? Wavelength at which the maximum photons ಎಲ್ಲಿ ಆಗುತ್ತೆ? Chlorophyll A. That is in the blue and red regions, that is shows higher rate of photosynthesis. Chlorophyll B ಜಾಸ್ತಿಯಲ್ಲಿ blue region ಅಲ್ಲಿ, red ಅಲ್ಲಿ ಕಡಿಮೆ. Chlorophyll A that absorbs light both from blue and red. Therefore, the very important pigment for photosynthesis, that is chlorophyll A. Agreed? ಆ ಕಾನ್ಸೆಪ್ಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಕ್ಲಿಯರ್? Then another important thing, ಅಂದ್ರೆ rate of photosynthesis ಎಲ್ಲಿ ಜಾಸ್ತಿ ಆಗುತ್ತೆ? Is the reason where that rate of photosynthesis also more. Maximum photosynthesis occur from blue and red regions of wavelength. ಅದನ್ನೇ ನಾವು ಅವಾಗ ಹೇಳಿದ್ದು. ಈ ಎರಡು ರೀಸನ್ ಅಥವಾ ಈ ಎರಡು ವೇವ್ ಲೆಂತ್ ಲೈಟ್ ಅಲ್ಲಿ ಇಲ್ಲ ಅಂದ್ರೆ ರೇಟ್ ಆಫ್ ಫೋಟೋಸಿಂಥಸಿಸ್ ಡಿಕ್ರೀಸ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ದ ಲೈಟ್ ಮಸ್ಟ್ ಕಂಟೈನ್ ಬ್ಲೂ ರೇಡಿಯೇಷನ್, ವೇವ್ ಲೆಂತ್ ರೇಡಿಯೇಷನ್ ಆರ್ ಬ್ಲೂ ವೇವ್ ಲೆಂತ್ ಆಸ್ ವೆಲ್ ಆಸ್ ರೆಡ್ ವೇವ್ ಲೆಂತ್. ಇನ್ ದೀಸ್ ಟೂ ರೀಸನ್ಸ್ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಅಕ್ಕರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಉಂಟು. ಹೌದು ಸರ್, ಕ್ಲೋರೋಫಿಲ್ ಎ ಇಸ್ ದ ಮೇಜರ್ ಪಿಗ್ಮೆಂಟ್ ಫಾರ್ ಫೋಟೋಸಿಂಥಸಿಸ್. What is the role of other pigments? See, along with the chlorophyll A, chlorophyll B, carotenoids in general or carotene and xanthophyll also play very important role in the photosynthesis. What is the role of this photosynthesis? Sorry, that chlorophyll B, chlorophyll carotenoids na function ಏನು ಅಂದ್ರೆ ಕೇಳಿಸ್ಕೊಳ್ಳಿ ಸರಿಯಾಗಿ. ಇಲ್ಲಿ chlorophyll A, chlorophyll B, carotenoids in general from, I mean the light from the sunlight. I mean that wavelength from the sunlight. But in the thylakoids, there are special group of pigment structures are there. They are called photosystems. ಅದು ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳೇ. ಇಲ್ಲಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿಂದೆಲ್ಲ ಈಸಿ ಆಗ್ತದೆ. ಇಲ್ಲಿ ಫೋಟೋಸಿಸ್ಟಮ್ಸ್ ಅಂತ ಇರುತ್ತೆ. ಫೋಟೋಸಿಸ್ಟಮ್ಸ್ ನಲ್ಲಿ particularly at the center of the each system there is a special chlorophyll A molecule.
a special chlorophyll A molecule in photosystem 1 and photosystem 2. This special chlorophyll A molecule only can convert light energy into chemical energy. Or what about the role of this chlorophyll B carotenoids? They are considered as accessory pigments. ಅವನ್ನೆಲ್ಲ ಏನಂತ ಕರಿತೀರಾ? ಕ್ಲೋರೋಫಿಲ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಕ್ಲೋರೋಫಿಲ್ A is the reaction center. Why it is called reaction center? Because it's called reaction center. Why it's called reaction center? Because this is the only pigment can convert light energy into chemical energy. ಇದು ಗೊತ್ತಿರೋದು ಇವನಿಗೆ ಮಾತ್ರ. What about the others? Chlorophyll B, then carotenoids, xanthophyll ಎಲ್ಲ ಏನ್ ಮಾಡುತ್ತೆ? Listen, if it is the chlorophyll A molecule, there are chlorophyll B molecules, there are carotenoids, ಹೀಗೆಲ್ಲ ಇರುತ್ತೆ. All these can absorb light from different wavelengths. Finally, all they pass the light to the reaction center. Finally, the light will pass to the reaction center. Reaction center is formed from chlorophyll A molecule. Therefore, chlorophyll A molecule is called the reaction center. And that, ಯಾಕೆ ಹೇಳ್ತಾರೆ ಅಂದ್ರೆ that's the only molecule can convert light energy into chemical energy. ಅವರು ಉಳಿಕದಲ್ಲ ಯಾರು ಸರ್? ಇವರೆಲ್ಲ ಯಾರು? ಇವ್ರನ್ನೆಲ್ಲ ನೀವು ಅಕ್ಸೆಸರಿ ಪಿಗ್ಮೆಂಟ್ ಅಂತ ಕರೀರಿ ಅಥವಾ ಆಂಟನೆ ಮಾಲಿಕ್ಯೂಲ್ಸ್ ಅಂತ ಕರೀರಿ. ಯು ಕ್ಯಾನ್ ಕಾಲ್ ದಮ್ ಆಸ್ ಅಕ್ಸೆಸರಿ ಪಿಗ್ಮೆಂಟ್ ಅಥವಾ ಆಂಟನೆ ಮಾಲಿಕ್ಯೂಲ್ಸ್. ಆಂಟನಾ ಅಂತ ನಾವೇನ್ ಕರಿತೀವಲ್ಲ ಸಾಮಾನ್ಯವಾಗಿ ನಮ್ಮ ಟಿವಿ ಆಂಟನಾ ಅಂತ ಕರೀತೀವಿ. ಏನು? ರಿಸೀವರ್ಸ್ ಅಂತಾರೆ. ಇವೆಲ್ಲ ದೇ ಆರ್ ಏಬಲ್ ಟು ಅಬ್ಸಾರ್ಬ್ ಲೈಟ್, ಬಟ್ ದೇ ಕೆನಾಟ್ ಕನ್ವರ್ಟ್ ಲೈಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇಂಟು ಕೆಮಿಕಲ್ ಎನರ್ಜಿ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಆಗೋದು ಒಬ್ಬನ ಹತ್ರ ಮಾತ್ರ. ದಟ್ ಈಸ್ chlorophyll A, special chlorophyll A molecule. It is called reaction center. Agreed. Such units are what you call photosystem. ಅರ್ಥ ಆಯ್ತಾ? ಈಗ ಮತ್ತೊಂದು ಕ್ವಶನ್, ಬುಕ್ನಲ್ಲೆಲ್ಲ ಕ್ವಶನ್ ಅದಕ್ಕೆ ಆನ್ಸರ್ ಕೊಟ್ಟರು. ವಾಟ್ ಈಸ್ ಲೈಟ್ ರಿಯಾಕ್ಷನ್? ಕ್ವಶನ್ ಇರೋದೇ ಹಾಗೆ. ವಾಟ್ ಈಸ್ ಲೈಟ್ ರಿಯಾಕ್ಷನ್? Light reaction is also called photochemical phase. ಅದಕ್ಕೆ ಇನ್ನೊಂದು ಹೆಸರು. Light reaction is also called photochemical phase. What is that photochemical phase? Light and chemical. Light energy is converted into chemical energy ಮಾಡೋದೇ light reaction. What are the events occur during light reaction? ನಿಮ್ಮ ಬುಕ್ ನಲ್ಲಿ ಅದನ್ನ ಆ ರೀತಿ ಪಾಯಿಂಟ್ ವೈಸ್ ಕೊಡ್ಲಿಲ್ಲ, ಕಂಟಿನ್ಯೂ ಕೊಟ್ಬಿಟ್ಟಿದ್ದಾರೆ. ಅದನ್ನ ಪಾಯಿಂಟ್ ವೈಸ್ ಮಾಡಿರೋದಷ್ಟೇ. ಆ ಪಾಯಿಂಟ್ ಎಲ್ಲ ನಿಮ್ಮ ಬುಕ್ ನಲ್ಲಿ ಉಂಟು. ಪಾಯಿಂಟ್ ನಂಬರ್ 1, ವಾಟ್ ಇಸ್ ದಟ್? ಲೈಟ್ ಅಬ್ಸಾರ್ಪ್ಷನ್. ಲೈಟ್ ರಿಯಾಕ್ಷನ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂದ್ರೆ, ನಂಬರ್ 1 ಲೈಟ್ ಅಬ್ಸಾರ್ಪ್ಷನ್. ಅಲ್ಲಿ ಇರೋದ್ರಿಂದ ನಾನು ಡೀಟೇಲ್ ಆಗಿ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಫಸ್ಟ್ ಒನ್ ಲೈಟ್ ಅಬ್ಸಾರ್ಪ್ಷನ್. ಫಸ್ಟ್ ಫೋಟೋಸಿಂಥಸಿಸ್ ಆರ್ ಲೈಟ್ ರಿಯಾಕ್ಷನ್ ಲೈಟ್ ಆಗಬೇಕು. ಎರಡನೇದು ವಾಟರ್ ಸ್ಪ್ಲಿಟಿಂಗ್. ವಾಟರ್ ಸ್ಪ್ಲಿಟ್ಟಿಂಗ್ ಪ್ರಾಸೆಸ್. ವಾಟರ್ ಸ್ಪ್ಲಿಟ್ ಆಗಬೇಕು. ಸೆಕೆಂಡ್ ವಾಟರ್ ಸ್ಪ್ಲಿಟಿಂಗ್. ಥರ್ಡ್ ಒನ್ ಆಕ್ಸಿಜನ್ ರಿಲೀಸ್. ಏನೆಲ್ಲ ಲೈಟ್ ರಿಯಾಕ್ಷನ್ ಆಗುತ್ತೆ ಅಂದ್ರೆ ನೋಡಿ, ಇದು ನಿಮ್ಮ ವಾಟ್ ಆರ್ ದ ಈವೆಂಟ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಈ 4 ಬರಿಬೇಕು. ಓಕೆ, ಒನ್ ಮೋರ್ ಥಿಂಗ್, ಫಾರ್ಮೇಶನ್ ಆಫ್ ಹೈ ಎನರ್ಜಿ ಕೆಮಿಕಲ್ ಇಂಟರ್ಮೀಡಿಯೇಟ್ಸ್. ಫಾರ್ಮೇಶನ್ ಆಫ್ ಹೈ ಎನರ್ಜಿ ಕೆಮಿಕಲ್ intermediates such as ATP, NADP, H plus H plus. NADP H ಅಂತ ಅಷ್ಟೇ ಹಾಕೊಳ್ಳಿ, ತೊಂದರೆ ಇಲ್ಲ. ಇದು 4 ಈವೆಂಟ್ಸ್ ನಡೆಯುತ್ತೆ ಲೈಟ್ ರಿಯಾಕ್ಷನ್. ನಾವು ಹೇಳ್ತಲ್ಲ 2 reactions are there in the two stages are there in the photosynthesis.
ನಂಬರ್ ಒನ್ ಲೈಟ್ ರಿಯಾಕ್ಷನ್, ಅನ್ನೋದು ಒನ್ ಇಸ್ ಡಾರ್ಕ್ ರಿಯಾಕ್ಷನ್. ಹೌದಾ ಮಕ್ಕಳೇ? ಸರಿಯಾ? ಲೈಟ್ ರಿಯಾಕ್ಷನ್ ಏನೆಲ್ಲ ನಡೆಯುತ್ತೆ ಸರ್ ಅಂದ್ರೆ ದೀಸ್ ಆರ್ ದ 4 events occur. What are the 4 events? Light absorption. Compulsorily the plants must part the green part of the plant body, especially into the chloroplast, light should be absorbed. Water splitting ಆಗಲೇಬೇಕು, ಆಕ್ಸಿಜನ್ ರಿಲೀಸ್ ಆಗಲೇಬೇಕು. ಇದರ ಜೊತೆಗೆ ದಟ್ ಅಸಿಮಿಲೇಟರಿ ಪವರ್, ದ ವರ್ಡ್ ವಿ ಯೂಸ್ ಸಾಮಾನ್ಯವಾಗಿ ಈ ವರ್ಡ್ ಅನ್ನು ಇನ್ನೊಂದು ಇದನ್ನ ಇನ್ನೊಂದು ಅರ್ಥದಲ್ಲಿ ಫಾರ್ಮೇಶನ್ ಆಫ್ ಹೈ ಎನರ್ಜಿ ಕೆಮಿಕಲ್ ಇಂಟರ್ಮೀಡಿಯೇಟ್ಸ್ ಅಂತ ಏನಿದೆಯಲ್ಲ, ಇಂಟರ್ಮೀಡಿಯೇಟ್ಸ್ ATP ಅಂಡ್ NADPH ಇವರು ಫಾರ್ಮೇಶನ್ ಆಗುತ್ತೆ. ಮಕ್ಕಳೇ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ATP ಅಂತ ನಾವೇನ್ ಕರಿತೀವಲ್ಲ, ವಾಟ್ ದ ಫುಲ್ ಫಾರ್ಮ್ ಆಫ್ ದಿಸ್ ಒನ್? ಅಡಿನೋಸಿನ್ ಟ್ರೈಫಾಸ್ಫೇಟ್. ನಾನು ಅದನ್ನ ಸಿಂಪಲ್ ಆಗಿ ಅಡಿನೋಸಿನ್ ಅಂತ ಬರೀತೇನೆ. ಅದಕ್ಕೊಂದು ಫಾಸ್ಫೇಟ್ ಅಟ್ಯಾಚ್ ಮಾಡಿದೆ, ಮತ್ತೊಂದು ಫಾಸ್ಫೇಟ್ ಅಟ್ಯಾಚ್ ಮಾಡಿದೆ, ಮತ್ತೊಂದು ಫಾಸ್ಫೇಟ್ ಅಟ್ಯಾಚ್ ಮಾಡಿದೆ. ಇದಿಷ್ಟು ಅಡಿನೋಸಿನ್. ನೀವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಈಗ ಆಲ್ರೆಡಿ ಓದಿದ್ದೀರ. ಅಲ್ಲಿ ಅಡಿನೋಸಿನ್ ಅಂದ್ರೆ ಪರ್ಟಿಕ್ಯುಲರ್ ಇಟ್ ಈಸ್ ದ ನ್ಯೂಕ್ಲಿಯೋಸೈಡ್, RNA ನ್ಯೂಕ್ಲಿಯೋಸೈಡ್. ಅಡಿನೋಸಿನ್ ಈಸ್ ದ ನ್ಯೂಕ್ಲಿಯೋಸೈಡ್. ಅದಕ್ಕೆ ಒಂದು ಫಾಸ್ಫೇಟ್ ನೀವು ಆಡ್ ಮಾಡಿದ್ರೆ ಅಡಿನೋಸಿನ್ ಮೊನೋಫಾಸ್ಫೇಟ್ ಅಂತ ಆಯ್ತು, ಇಟ್ ಇಸ್ ಕಾಲ್ಡ್ AMP. ಅದಕ್ಕೆ ಮತ್ತೊಂದು ಫಾಸ್ಫೇಟ್ ಅನ್ನು ನೀವು ಆಡ್ ಮಾಡಿದ್ರೆ ಅಡಿನೋಸಿನ್ ಡೈಫಾಸ್ಫೇಟ್ ಆಯ್ತು, ADP. ಇದಕ್ಕೆ ಮತ್ತೊಂದು ಫಾಸ್ಫೇಟ್ ಅನ್ನು ನೀವು ಆಡ್ ಮಾಡಿದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಯ್ತು, ATP. ಹಾಗಾದ್ರೆ ನಥಿಂಗ್ ಬಟ್ ನ್ಯೂಕ್ಲಿಯೋಟೈಡ್ ಇದು. ಗೊತ್ತಾಯ್ತಾ? ಹಾಗಾದ್ರೆ ಇನ್ನೊಂದು ಇಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ, ಇದು ಅರ್ಥ ಆಗ್ಬೇಕು. ಬುಕ್ಕಲ್ಲಿ ಇದ್ರೆ ಎಷ್ಟು ಎಕ್ಸ್ಪ್ಲೇಷನ್ ಇಲ್ಲ, ನೆನ್ಪಿಟ್ಕೊಳ್ಳಿ. ದಿಸ್ ಬಾಂಡ್ ಇಸ್ ದರ್ ನೋ ಫಾಸ್ಫೇಟ್ ಟು ಫಾಸ್ಫೇಟ್ ಬಾಂಡ್. ಇವರಿಬ್ರು ಸಜಾತಿಯರಲ್ವಾ, ಸೇಮ್ ಟೈಪ್ ಅಲ್ವಾ? ಸಾಮಾನ್ಯವಾಗಿ ನೀವು ಫಿಸಿಕ್ಸ್ ಅಲ್ಲೆಲ್ಲ ಏನ್ ಹೇಳ್ತೀರಾ? ಲೈಕ್ ಪೋಲ್ಸ್ ರಿಪೆಲ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಂತ ಹೇಳ್ತಿರಲ್ಲ. ಅವ್ರು ಇವ್ರು ಲೈಕ್ ಪೋಲ್ಸ್ ಅಲ್ವಾ? ಹಾಗಾದ್ರೆ ಇವರಿಬ್ರು ಅಟ್ರಾಕ್ಟ್ ಅಲ್ಲ, ಇವರಿಬ್ರು ಏನಿರ್ಬೇಕು? ರಿಪೆಲ್ ಇರ್ಬೇಕಲ್ಲ. ರಿಪೆಲ್ ಇರ್ತಕ್ಕಂಥ ಇಬ್ಬರನ್ನ ಒಟ್ಟಿಗೆ ತರಬೇಕಾದ್ರೆ ದೇರ್ ಮಸ್ಟ್ ಬಿ ಎ ಫೋರ್ಸ್. ಹೌದಲ್ವಾ? ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ, ಅವ್ರನ್ನಿಬ್ಬರನ್ನ ಕೂಡಿಸ್ಬೇಕು ಅಂದ್ರೆ ಎಕ್ಸ್ಟ್ರಾ ಫೋರ್ಸ್ ಯೂಸ್ ಮಾಡಬೇಕು. ನೀವು ಅಷ್ಟೆಲ್ಲ ಮಾತಾಡಬೇಕು, ಏನೆಲ್ಲ ಹೇಳ್ಬೇಕು, ಅವ್ರಿಗೆ ಬುದ್ಧಿ ಹೇಳ್ಬೇಕು. Is it or not? Here also. ಇವರು ಲೈಕ್ ಒನ್. ಇವರಿಬ್ಬರನ್ನ ಜಾಯಿಂಟ್ ಮಾಡ್ಬೇಕಾದ್ರೆ ಯು ಶುಡ್ ಪ್ರೊವೈಡ್ ಎನರ್ಜಿ. ಈ ಎನರ್ಜಿನ ಕೊಟ್ಟು ಇವರನ್ನ ಜಾಯಿಂಟ್ ಮಾಡಿಸ್ಬೇಕು. ಎಲ್ಲಿಂದ ಬರುತ್ತೆ ಸರ್ ಎನರ್ಜಿ? ದಿಸ್ ಈಸ್ ದ ಎನರ್ಜಿ ಕಮ್ಸ್ ಫ್ರಮ್ ಸನ್, ದಟ್ ಲೈಟ್ ಎನರ್ಜಿ, ದಟ್ ಈಸ್ ದ ಕನ್ವರ್ಟೆಡ್ ಕೆಮಿಕಲ್ ಎನರ್ಜಿ. ಲೈಟ್ ಎನರ್ಜಿ ಕನ್ವರ್ಟೆಡ್ ಕೆಮಿಕಲ್ ಎನರ್ಜಿ. ಆ ಎನರ್ಜಿಯನ್ನ ಕೊಟ್ಟು ಈ ಫಾಸ್ಫೇಟ್ ಅನ್ನು ಆಡ್ ಮಾಡಬೇಕು. ಇಲ್ಲದೆ ಇದ್ರೆ ಇದು ADP ಇರ್ತದೆ. ಇದಕ್ಕೊಂದು ಪ್ಲಸ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಕೊಟ್ಟು ಪ್ಲಸ್ 7.3 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ ಕೊಟ್ರೆ ಇಟ್ ಬಿಕಮ್ಸ್ ATP. ಹಾಗಾದ್ರೆ ATP ಈ ಬಾಂಡ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಸನ್ ಎನರ್ಜಿ ಇದೆ. ದಟ್ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಇದೆ? ಕೆಮಿಕಲ್ ಫಾರ್ಮ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಸೊ ATP is also called energy currency of the cell. ಆ ಎನರ್ಜಿ ಅಂದ್ರೇನು? ಇದೇ ಎನರ್ಜಿ. ಈ ಬಾಂಡ್ ಎನರ್ಜಿನೇ ATP ಎನರ್ಜಿ. ಅರೌಂಡ್ ಎಷ್ಟು? 7.3 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ ಇದ್ರೊಳಗಿರ್ತದೆ. ಅಷ್ಟು ಎನರ್ಜಿ ಕೊಟ್ಟು ಈ ಬಾಂಡ್ ಮಾಡಿ ನಾವು ATP ಸಿಂಥಸಿಸ್ ಮಾಡ್ತೇವೆ. ನಾವು ಮಾಡೋದಲ್ಲ, ಪ್ಲಾಂಟ್ಸ್ ಮಾಡೋದು. ಒಂದ್ ವೇಳೆ ಈ ಬಾಂಡ್ ಅನ್ನು ಬ್ರೇಕ್ ಮಾಡಿದ್ರೆ ಎಷ್ಟು ಎನರ್ಜಿ ಬರ್ತದೆ? ಅಷ್ಟೇ ಎನರ್ಜಿ ರಿಲೀಸ್ ಆಗ್ತದೆ. ಸೊ ದಟ್ ಈಸ್ ಹೈ ಎನರ್ಜಿ ಬಾಂಡ್. ಅದನ್ನ ಹೇಳೋದವನು ಹೈ ಎನರ್ಜಿ ಇಂಟರ್ಮೀಡಿಯೇಟ್ ಅಂದ್ರೆ ದಟ್ ಪರ್ಟಿಕ್ಯುಲರ್ ಬಾಂಡ್ ಈಸ್ ಮೇಡ್ ಬೈ ಗಿವಿಂಗ್ ಎನರ್ಜಿ ಫ್ರಮ್ ದ ಸನ್ಲೈಟ್. ಆ ATP ಮಾಡ್ಲಿಕ್ಕೇನೆ ಸನ್ಲೈಟ್ ಎನರ್ಜಿಯನ್ನ ಯೂಸ್ ಮಾಡೋದು. ಸನ್ಲೈಟ್ ಎನರ್ಜಿನ ಡೈರೆಕ್ಟ್ ಆಗಿ ಯೂಸ್ ಮಾಡೋಕ್ಕಲ್ಲ, ಅದು ದಟ್ ವಿಲ್ ಕನ್ವರ್ಟೆಡ್ ಫಾರಮ್. ಯಾವ ಫಾರಮ್ ಇಂದ ಯಾವ ಫಾರಮ್ ಅಂದ್ರೆ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಕೆಮಿಕಲ್ ಎನರ್ಜಿ. ಅರ್ಥ ಆಯ್ತು ಅಂತ ಅನ್ಸತ್ತೆ? ಅರ್ಥ ಆಯ್ತಾ? ಸೊ ದಟ್ಸ್ ವೈ ದ ವರ್ಡ್ ದಟ್ ಈಸ್ ಯೂಸ್ ಹೈ ಎನರ್ಜಿ ಕೆಮಿಕಲ್ಸ್, ಕೆಮಿಕಲ್ ಇಂಟರ್ಮೀಡಿಯೇಟ್ಸ್ or intermediates, because they can easily disassociate, separate ಆಗ್ಬೋದು. ATP can changes to become ADP. ADP ಗಳಿದು ATP ಆಗ್ಬೋದು, ATP ಇದು ADP ಆಗ್ಬೋದು. ಅದು ಒಂದು ಸ್ಟೇಬಲ್ ಕಾಂಪೌಂಡ್ ಅಲ್ಲ. whenever it requires that can be what you call that third ATP, that third phosphate can be removed from the ATP. Would you understand? ಅಂತದೇ ಎನರ್ಜಿ ಇದರಲ್ಲೂ ಉಂಟು. ADP, NADPH. what do you mean NADP? ನಿಕೋಟಿನಮೈಡ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್.
NADP. H ಅಂದ್ರೆ ರೆಡ್ಯೂಸ್ಡ್ ಅಂತ ಸೇರಿಸ್ಕೊಳ್ಳಿ, ರೆಡ್ಯೂಸ್ಡ್ ನಿಕೋಟಿನಮೈಡ್ ಡೈನಿಕ್ಲೋಟೈಡ್ ಫಾಸ್ಫೇಟ್. ಅಂಡರ್ಸ್ಟ್ಯಾಂಡ್? ಸೊ ಇದಿಷ್ಟು ಲೈಟ್ ರಿಯಾಕ್ಷನ್ ಅಲ್ಲಿ ನಡೆಯುತ್ತೆ. ಲೈಟ್ ಅಬ್ಸಾರ್ಪ್ಷನ್ ಆಗುತ್ತೆ, ವಾಟರ್ ಸ್ಪ್ಲಿಟ್ ಆಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ಅಗರ್ ಆಕ್ಸಿಜನ್ ರಿಲೀಸಸ್ ಆರ್ ಆಕ್ಸಿಜನ್ ರಿಲೀಸ್ ದಟ್ ರಿಲೀಸ್ ಇನ್ ದ ಅಟ್ಮಾಸ್ಫಿಯರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ದಟ್ ಟೆಕಸ್ ಫ್ರಮ್ ಲೈಟ್ ರಿಯಾಕ್ಷನ್. ಡಾರ್ಕ್ ರಿಯಾಕ್ಷನ್ ಇದಾಗ್ತಾ ಇಲ್ಲ. ಇನ್ನೊಂದು ಕಡೆ ಲೈಟ್ ರಿಯಾಕ್ಷನ್ ಅಲ್ಲಿ ಗ್ಲೂಕೋಸ್ ಸಿಂಥಸಿಸ್ ಆಗ್ತಾ ಇಲ್ಲ. ದ ಮೇನ್ ಏಮ್ ಆಫ್ ದ ಫೋಟೋಸಿಂಥಸಿಸ್ ಇಸ್ ಟು ಸಿಂಥಸೈಸ್ ಗ್ಲೂಕೋಸ್. ಮೇನ್ ಏಮ್ ಇಸ್ ಟು ಸಿಂಥಸೈಸ್ glucose, but in the light reaction no glucose is synthesized. ಅರ್ಥ ಆಯ್ತಾ? ಅದ್ರ ಫಸ್ಟ್ 3 ಇವೆಂಟ್ಸ್ ಇದೆಯಲ್ಲ, ಲೈಟ್ ಅಬ್ಸಾರ್ಪ್ಷನ್, ವಾಟರ್ ಸ್ಪ್ಲಿಟ್ಟಿಂಗ್, ಆಕ್ಸಿಜನ್ ರಿಲೀಸ್, ಇದು ಯಾವುದು ಮುಂದಕ್ಕೆ ಕ್ಯಾರಿನೂ ಆಗಲ್ಲ. ಡಾರ್ಕ್ ರಿಯಾಕ್ಷನ್ ಗೆ ಲೈಟ್ ರಿಯಾಕ್ಷನ್ ಕ್ಯಾರಿ ಆಗೋದು ಆ ಕೊನೆಯವರಿಬ್ರೆ. ಯಾರ್ಯಾರು? ATP and NADPH. These are the assimilatory powers. They carry or they move from or they are the substances move from that light reaction events or light reaction reason to dark reaction reason. ಅವ್ರಿಗೆ ಮೂವ್ ಆಗೋದು ATP ಮತ್ತೆ NADPH ಮಾತ್ರ. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಓಕೆ, ಯಾ. ದ ಪಿಗ್ಮೆಂಟ್ ಆರ್ ಆರ್ಗನೈಸ್. ಇಲ್ಲೊಂದು ಇನ್ಕ್ರಿಷನ್ ನೋಡಿ, ನಾನು ಅವಾಗ ಹೇಳಿದ್ದನ್ನ ನಿಮ್ಮ ಬುಕ್ನಲ್ಲಿ ಈಗ ಹೇಳ್ತಾ ಇದ್ದಾರೆ, ಅದನ್ನ ಇನ್ನೊಂದ್ಸರಿ ಹೇಳ್ಕೊಂಡೆ ಹೋಗ್ಬಿಡೋಣ. ಏನದು? ದ ಪಿಗ್ಮೆಂಟ್ಸ್ ಆರ್ ಆರ್ಗನೈಸ್ಡ್ ಇಂಟು 2 discrete photochemical light harvesting complexes within the photosystems. ಸಾರಿ, ಇಷ್ಟು ಸ್ಟೇಟ್ಮೆಂಟ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ವೆರಿ ಈಸಿ ಅಲ್ವಾ? ನೋಡಿ, ಯಾರವರು ಪಿಗ್ಮೆಂಟ್ಸ್, ಯಾರ್ಯಾರು ಪಿಗ್ಮೆಂಟ್ಸ್ ಆಲ್ರೆಡಿ ಸ್ಟಡಿಡ್. ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಕ್ಯಾರೋಟಿನಾಯ್ಡ್ಸ್. ಮೂರನೇ ತಿಳ್ಕೊಳ್ಳಿ, ದೇ ಆರ್ ಆರ್ಗನೈಸ್ಡ್ ಇಂಟು 2 discrete ಅಂದ್ರೆ ಸಪರೇಟ್ ಅಂತ ಅರ್ಥ. 2 discrete photochemical light harvesting complexes ಆಗಿ light harvesting complex simply called LHC. LHC1, LHC2. ಅದನ್ನೇ ನಾವು ಅದನ್ನ ಇನ್ನು ಬ್ರಾಡ್ ಆಗಿ ಹೇಳೋದಾದ್ರೆ ಅದು ಫೋಟೋ ಸಿಸ್ಟಮ್ ನಲ್ಲಿ ಇದೆ. ಒಂದು ಫೋಟೋ ಸಿಸ್ಟಮ್, ಆ ಫೋಟೋ ಸಿಸ್ಟಮ್ 1, ಫೋಟೋ ಸಿಸ್ಟಮ್ 2. ಫೋಟೋ ಸಿಸ್ಟಮ್ 1 ನಲ್ಲಿ this pigments are organized in a proteins coating. Is it or not? Yeah, protein coating ಅಲ್ಲಿ ಸೇರ್ಕೊಂಡು that form light harvesting complex ಆಗಿದೆ. See, there are 2 photo systems, photo system 1 and photo system 2. ಆಯ್ತಾ? ಎಲ್ಲಿದೆ ಸರ್ ಇದ್ರೆ? ಇದು ಮಾತ್ರ ಮಕ್ಕಳ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅವಾಗಲೇ ಹೇಳಿದೆ ನಾನು, ಫೋಟೋ ಸಿಸ್ಟಮ್ 1 ಎಲ್ಲಿದೆ ಸರ್, ಫೋಟೋ ಸಿಸ್ಟಮ್ 2 ಎಲ್ಲಿದೆ ಸರ್? ಫೋಟೋ ಸಿಸ್ಟಮ್ 1 ಅಂದ್ರೆ ಯಾಕೆ ಸರ್ ಫೋಟೋ ಸಿಸ್ಟಮ್ 1 ಅಂತ ಕೊಟ್ಟರು? ದಟ್ ಇಸ್ ನಾಟ್ ಬೇಸ್ಡ್ ಆನ್ ದೇರ್ ಫಂಕ್ಷನ್. ಫೋಟೋ ಸಿಸ್ಟಮ್ 1, ಫೋಟೋ ಸಿಸ್ಟಮ್ 2 ಅಥವಾ LHC1, LHC2, ಇಟ್ ಈಸ್ ಬೇಸ್ಡ್ ಆನ್ ದ ಆರ್ಡರ್ ಆಫ್ ಡಿಸ್ಕವರಿ. ಮೊದಲು ಕಂಡಿಡಿದವರಿಗೆ ಹೆಸರು LHC1 ಅಂತ ಕೊಟ್ಟರು, ಆಮೇಲೆ ಕಂಡಿಡಿದವರಿಗೆ ಹೆಸರು LHC2 ಅಂತ ಕೊಟ್ಟರು. LHC1 ಎಲ್ಲಿದೆ ಅಂದ್ರೆ ದಟ್ ಈಸ್ ದೇರ್ ಇನ್ ದ ಫೋಟೋ ಸಿಸ್ಟಮ್ 1. LHC2 ಎಲ್ಲಿದೆ ಅಂದ್ರೆ ದಟ್ ಈಸ್ ದೇರ್ ಇನ್ ದ ಫೋಟೋ ಸಿಸ್ಟಮ್ 2. ಅಗ್ರೀಡ್? ಇದು ಒಂದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಈ ರೀತಿ ಇರುತ್ತೆ ಮಕ್ಕಳು. ಆ ಮೇಲ್ಗಡೆ ಆರೋ ಮಾರ್ಕ್ ಎಲ್ಲ ನೋಡಬೇಡಿ, ಕೆಳಗಡೆಯ ಗ್ರೀನ್ ಸ್ಟ್ರಕ್ಚರ್ಸ್ ಇದೆ ನೋಡಿ, ದಟ್ ಈಸ್ ನಾನು ಆವಾಗಲೇ ಬೋರ್ಡ್ ಮೇಲೆ ಬರ್ದದೆ ಅಲ್ಲಿರೋದು. ಆ ಸ್ಟ್ರಕ್ಚರ್ ಇಟ್ ಮೇ ಬಿ ಫೋಟೋ ಸಿಸ್ಟಮ್ 1, ಸೇಮ್ ಸ್ಟ್ರಕ್ಚರ್ ಫೋಟೋ ಸಿಸ್ಟಮ್ 2. ಎರಡು ನೋಡ್ಲಿಕ್ಕೆ ಒಂದೇ ತರ ಕಾಣ್ತದೆ. ಆಯ್ತಾ? ಬಟ್ ದ ನಂಬರ್ ಆಫ್ ಕ್ಲೋರೋಫಿಲ್ ಬಿ, ನಂಬರ್ ಆಫ್ ಕ್ಯಾರೋಟಿನಾಯ್ಡ್ಸ್ ದಟ್ ಮೇ ವೇರಿ. ಆ ನಂಬರ್ ಸ್ವಲ್ಪ ವೇರಿ ಆಗ್ಬೋದು. ಒಂದು ಲೊಕೇಶನ್ ಆನ್ ದ ಥೈಲಾಕಾಯ್ಡ್ ಮೆಂಬ್ರೇನ್ ಆಲ್ಸೋ ಡಿಫರೆಂಟ್. ಯಾರ್ದು? ಫೋಟೋ ಸಿಸ್ಟಮ್ ಅಂಡ್ ಫೋಟೋ ಸಿಸ್ಟಮ್ 2. ಆಮೇಲೆ ಅವುಗಳ ಫಂಕ್ಷನ್ ಅಲ್ಲೂ ಸಣ್ಣ ವ್ಯತ್ಯಾಸ ಉಂಟು. ಸಿಂಪಲ್ ಆಗಿ ಅದರ ಡಿಫರೆನ್ಸ್ ಹೇಳಿಕೊಡ್ತೇನೆ. ಯಾರ್ದು ಹೇಳಿ? ಫೋಟೋ ಸಿಸ್ಟಮ್ 1 ಅಂಡ್ ಫೋಟೋ ಸಿಸ್ಟಮ್ 2. ಅದಕ್ಕಿಂತ ಮೊದಲು ಇನ್ನೊಂದ್ಸರಿ ನೋಡ್ಕೊಳ್ಳಿ, ದ ಲಾಸ್ಟ್ ಸ್ಟೇಟ್ಮೆಂಟ್ ಹಿಯರ್, ದ ಪಿಗ್ಮೆಂಟ್ಸ್ ಆರ್ ಆರ್ಗನೈಸ್ಡ್ ಇನ್ discrete photochemical harvesting complexes within the photosystem 1 and photosystem 2. ಅಲ್ಲಿಗೆ ಫೋಟೋಸಿಸ್ಟಮ್ 1 and 2 ಅನ್ನೋದು ಕಂಪಲ್ಸರಿ ಆಯಿತು. ಫೋಟೋಸಿಸ್ಟಮ್ 1 ನಲ್ಲಿ LHC1 ಕಾಂಪ್ಲೆಕ್ಸ್ ಇದೆ ಅಂತ ಗೊತ್ತಾಯಿತು. ಫೋಟೋಸಿಸ್ಟಮ್ 2 ನಲ್ಲಿ LHC2 ಕಾಂಪ್ಲೆಕ್ಸ್ ಇದೆ ಅಂತ ಗೊತ್ತಾಯಿತು. ಆಯ್ತಾ? ಓಕೆ, ಇವೆರಡು ಡಿಸ್ಕ್ರೀಟ್ ಯೂನಿಟ್ಗಳು ಗೊತ್ತಾಯಿತು. ಬೇರೆ ಬೇರೆ ಫೋಟೋಸಿಸ್ಟಮ್ 1 ಬೇರೆ, ಫೋಟೋಸಿಸ್ಟಮ್ 2 ಬೇರೆ. ಓಕೆ, ಫೋಟೋಸಿಸ್ಟಮ್ 1 ನಲ್ಲಿ ಹಾಗೆ ಹೇಳ್ಕೊಡ್ತೇನೆ ನೋಡಿ. ದಿಸ್ ಇಸ್ ದ ಇನ್ನೊಂದು ಸ್ಟ್ರಕ್ಚರ್ ತೋರಿಸಿದ್ದಾನೆ, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಆ ಫೋಟೋ ಸಿಸ್ಟಮ್ಗಳು ಅಲ್ಲಿ ಪಿಗ್ಮೆಂಟ್ ಹೇಗೆ ಅರೇಂಜ್ ಆಗಿರುತ್ತೆ.
So how that pigments are arranged in a photo system. Okay. ಅವು ಇದೇನು ಸರ್ ಎರಡು ಫೋಟೋ ಸಿಸ್ಟಮ್ 1 2 ಯಾವುದು 1 ಯಾವುದು ನೋ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಯಾವುದೇ ಬುಕ್ ನಲ್ಲಿ ಅದರ ಫೋಟೋ ಸಿಸ್ಟಮ್ 1 ಇದೆ ಈ ರೀತಿ ಅಂತ ಒಂದು ಸ್ಟ್ರಕ್ಚರ್ ಆಗಲಿ, ಫೋಟೋ ಸಿಸ್ಟಮ್ 2 ಇಂಥದ್ದು ಅಂತಲೇ ಕೊಟ್ಟಿಲ್ಲ. ಜಸ್ಟ್ ಲಿಸನ್, ಸರಿಯಾಗಿ ಕ್ಲಾಸ್ ಕೇಳ್ಕೊಳ್ಳಿ, ಆವಾಗ ನಿಮಗೆ ಫೋಟೋ ಸಿಸ್ಟಮ್ 1 ಅಂದ್ರೆ ಹೇಗೆ, ಫೋಟೋ ಸಿಸ್ಟಮ್ 2 ಅಂದ್ರೆ ಹೇಗೆ ಅಂತ ಪೂರ್ತಿ ಡೀಟೇಲ್ ಬೇಡ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫೋಟೋ ಸಿಸ್ಟಮ್ 1 ನಲ್ಲಿ ಒಂದು ರಿಯಾಕ್ಷನ್ ಸೆಂಟರ್ ಇರುತ್ತೆ, ದಟ್ ಇಸ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್. ಫೋಟೋ ಸಿಸ್ಟಮ್ 2 ನಲ್ಲೂ ಸಹ ಒಂದು ರಿಯಾಕ್ಷನ್ ಸೆಂಟರ್ ಇರುತ್ತೆ, ದಟ್ ಇಸ್ ಆಲ್ಸೋ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್. ಫೋಟೋ ಸಿಸ್ಟಮ್ 1 ಸುತ್ತ ದೇರ್ ಆರ್ ಕ್ಲೋರೋಫಿಲ್ ಬಿ ಮಾಲಿಕ್ಯೂಲ್ಸ್ ಆರ್ ದೇರ್. ಇದು ನೀವು ರೆಫರೆನ್ಸ್ ಬುಕ್ ಅಲ್ಲಿ ಹೋದ್ರೆ ಇದು ಸಣ್ಣ ಎಕ್ಸ್ಪ್ಲೇಷನ್ಸ್ ವ್ಯತ್ಯಾಸ ಉಂಟು. ನಾವು ಈಗ NCERT ಬೇಸ್ ಮಾಡ್ಕೊಂಡು ಪಾಠ ಮಾಡ್ತಾ ಇರೋಣ, ಆಯ್ತಾ. ಈ ರೀತಿ ಒಂದು ಸ್ಟ್ರಕ್ಚರ್, ಇದನ್ನ ನಾನು ಈ ರೀತಿ ಸಣ್ಣಕ್ಕೊಂದು ರಿಂಗ್ ಹಾಕ್ತಾನೆ, ಇದು ಬೇಕಾಗಿಲ್ಲ. ಇದನ್ನ ವಿ ಕ್ಯಾನ್ ಕಾಲ್ ದಟ್ ಆಸ್ PS1 ಫೋಟೋ ಸಿಸ್ಟಮ್ 1 ಅಂತ ಕೇಳ್ಕೊಳ್ಳಿ. ಓಕೆ, ವಾಟ್ ಅಬೌಟ್ ಹಿಯರ್ ಫೋಟೋಸ್, ವಾಟ್ ಇಸ್ ದಟ್ ಕ್ಲೋರೋಫಿಲ್ ಬಿ ಸುತ್ತ ಕ್ಯಾರೋಟಿನಾಯ್ಡ್ಸ್. ಈ ಕ್ಯಾರೋಟಿನಾಯ್ಡ್ಸ್ ಅಂತ ಹೇಳಿದಾಗ ನಾನು ಹೇಳಿದೆ ನಿಮಗೆ, ಕ್ಯಾರೋಟಿನಾಯ್ಡ್ಸ್ ನಲ್ಲಿ 2 ಪಿಗ್ಮೆಂಟ್ಸ್ ಆರ್ ದೇರ್, ಝಾಂಥೋಫಿಲ್ ಅಂಡ್ ಕ್ಯಾರೋಟಿನ್. ಇದನ್ನ ನಾನು ಫೋಟೋ ಸಿಸ್ಟಮ್ 2 ಅಂತ ಕರೀತೇನೆ. ಸರ್ ಎರಡು ಒಂದೇ ತರ ಉಂಟು, ನೀವು ಫೋಟೋ ಸಿಸ್ಟಮ್ 1 ಅಂತ ಒಂದನ್ನು ಕರೆದ್ರಿ, ಫೋಟೋ ಸಿಸ್ಟಮ್ 2 ಅಂತ ಒಂದು ಕರೆದ್ರಿ, ವಾಟ್ ದ ಡಿಫರೆನ್ಸ್? ತುಂಬಾ ಎಲ್ಲ ತುಂಬಾ ಡಿಫರೆನ್ಸ್ ಬೇಕಾಗಿಲ್ಲ, ಬೇಸಿಕ್ ಡಿಫರೆನ್ಸ್ ಹೇಳ್ಕೊಡ್ತೇನೆ. ದಿಸ್ ಇಸ್ ದ ಫೋಟೋ ಸಿಸ್ಟಮ್ 1. ನೋ, ದಿಸ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ಕ್ಯಾನ್ ಅಬ್ಸಾರ್ಬ್ ಲೈಟ್ ಫ್ರಮ್ ಮ್ಯಾಕ್ಸಿಮಮ್ ಫ್ರಮ್ 700 ವೇವ್. ಅದಕ್ಕೆ ಇನ್ನೊಂದು ಹೆಸರು ಕರೆಯೋಣ, PS700. P700, yeah, PS700. System 1 is also called PS700. Okay, that can absorb light wavelength maximum from 700. ಇದನ್ನ ಯಾಕೆ ಸರ್ ಇನ್ನೊಂದು ಕರೆಯೋಣ, ಇದು ದಿಸ್ ಪರ್ಟಿಕ್ಯುಲರ್ ಈ ಮಾಲಿಕ್ಯೂಲ್ ಬಗ್ಗೆ ಮಾತ್ರ ಮಾತಾಡ್ತಾರೆ, ನಾನು ಎಂಟೈರ್ ಬಗ್ಗೆ ಹೇಳಲಿಲ್ಲ. ಸೊ ಇಟ್ ಅಬ್ಸಾರ್ಬ್ಸ್ ಲೈಟ್ ವೇವ್ಲೆಂತ್ ಮ್ಯಾಕ್ಸಿಮಮ್ ಫ್ರಮ್ 680. So photo system that can absorb light maximum from 680 wavelength. Idu 700 wavelength. Idu one difference. Okay. Then see the number of chlorophyll B, the ratio to carotene different in these two. Adu ಸ್ವಲ್ಪ ವ್ಯತ್ಯಾಸ ಉಂಟು, ರೆಫರೆನ್ಸ್ ಬುಕ್ ಎಲ್ಲ ಹೋಗಿ ನೀವು ತಿಳ್ಕೊಳ್ಳೋದು ಬೇಡ. ಇದು ಒಂದು ಡಿಫರೆನ್ಸ್. Okay, ಇನ್ನೊಂದು ಡಿಫರೆನ್ಸ್, another difference. See, photo system 1 can alone complete a cyclic photophosphorylation. ಇದೊಂದು ರಿಯಾಕ್ಷನ್ ನಡೆಯುತ್ತೆ, cyclic photophosphorylation. ಯಾವುದು ಫೋಟೋ ಸಿಸ್ಟಮ್ 1 alone can complete cyclic photophosphorylation without the support of photosystem 2. But photosystem 2, PS2, this function along with photosystem 1. Photosystem 2 alone cannot any reaction. Photosystem 2 along with photosystem 1 can complete non-cyclic photophosphorylation. ಇವರಿಬ್ಬರು ಇದ್ರೆ, ಇವನ ಸಪೋರ್ಟ್ ಇದ್ರೆ ಮಾತ್ರ ಫೋಟೋ ಸಿಸ್ಟಮ್ 2 ದಟ್ ವಿಲ್ ಪಾರ್ಟಿಸಿಪೇಟ್ ಇನ್ ಸೈಕ್ಲಿಕ್ ಫೋಟೋಫಾಸ್ಫೋರೈಲೇಷನ್. ಅಂದ್ರೆ ಈ ಫೋಟೋ ಸಿಸ್ಟಮ್ 1 ಗೆ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ನಾನ್ ಸೈಕ್ಲಿಕ್ ಆಸ್ ವೆಲ್ ಆಸ್ ಸೈಕ್ಲಿಕ್. ಸೈಕ್ಲಿಕ್ ನಲ್ಲೂ ನಾನ್ ಸೈಕ್ಲಿಕ್ ನಲ್ಲಿ ಇಬ್ಬರಲ್ಲೂ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ? ಫೋಟೋ ಸಿಸ್ಟಮ್ 1. ಫೋಟೋ ಸಿಸ್ಟಮ್ 2 that operates non-cyclic photophosphorylation along with photosystem 1. ಆಯ್ತಾ? ಎರಡನೇ ಡಿಫರೆನ್ಸ್ ಗೊತ್ತಾಯ್ತಾ? ಮೂರನೇ ಡಿಫರೆನ್ಸ್ ಬನ್ನಿ, ವಾಟರ್ ಸ್ಪ್ಲಿಟ್ಟಿಂಗ್. ನಾವು ಲೈಟ್ ರಿಯಾಕ್ಷನ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಇವೆಂಟ್ ಸೆಕೆಂಡ್ ಹೇಳಿದ್ವಿ, ವಾಟರ್ ಸ್ಪ್ಲಿಟ್ಟಿಂಗ್ ಪ್ರಾಸೆಸ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಫೋಟೋ ಸಿಸ್ಟಮ್ 2. ವಾಟರ್ ಸ್ಪ್ಲಿಟ್ಟಿಂಗ್ ಅದು ಫೋಟೋ ಸಿಸ್ಟಮ್ 2 ಜೊತೆಗೆ ಇರ್ತಕ್ಕಂಥದ್ದು. ನೋ ವಾಟರ್ ಸ್ಪ್ಲಿಟ್ಟಿಂಗ್ ಅಕ್ಕರ್ in photosystem 1. Photosystem 1 ನಲ್ಲಿ ವಾಟರ್ ಸ್ಪ್ಲಿಟ್ಟಿಂಗ್ ಆಗಲ್ಲ.
ಅರ್ಥ ಆಯ್ತಾ? ಆಮೇಲೆ ಫೋಟೋ ಸಿಸ್ಟಮ್ 2 ನಲ್ಲೇ ವಾಟರ್ ಸ್ಪ್ಲಿಟ್ ಆಗೋದಾದ್ರೆ here is the reason from where the oxygen releases into the atmosphere. Here there is no oxygen release from this one. ಇದರಿಂದ ಆಕ್ಸಿಜನ್ ರಿಲೀಸ್ ಆಗಲ್ಲ, ಇದರಿಂದ ಮಾತ್ರ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಇಷ್ಟು ಸಾಕು ನಿಮಗೆ ಈಗ ನಿಮ್ಮ PUC ಲೆವೆಲ್ ನಲ್ಲಿ ಡಿಫರೆನ್ಸಸ್ ಬಿಟ್ವೀನ್ ಫೋಟೋ ಸಿಸ್ಟಮ್ 1 ಅಂಡ್ ಫೋಟೋ ಸಿಸ್ಟಮ್ 2. ಅರ್ಥ ಆಯ್ತಾ? ಓಕೆ, ಸೊ ದೋಸ್ ಆರ್ ದ 2 ಫೋಟೋ ಸಿಸ್ಟಮ್ಸ್. ಗೊತ್ತಾಯ್ತಾ ಫೋಟೋ ಸಿಸ್ಟಮ್ಸ್? ಇನ್ನೊಂದು ಇದು ಬಿಟ್ಟು ನಿಮಗೆ ಅರ್ಥ ಆಗ್ಲಿಕ್ಕೆ ಇನ್ನೊಂದು ಹೇಳ್ತೇನೆ. ಅದು ಗೊತ್ತಾದ್ರೆ ಮುಂದಿನ ರಿಯಾಕ್ಷನ್ಸ್ ಎಲ್ಲ ತುಂಬಾ ಈಸಿ. ಓಕೆ, ನೋಡಿ ಇಲ್ಲೊಂದು ಚಿತ್ರ ಇದೆ, ಒಂದು ಸ್ಕೆಚ್ ಇದೆ ನೋಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ಒಂದು ಥೈಲಾಕಾಯ್ಡ್ ಮೆಂಬ್ರೇನ್ ಅನ್ನ ಈ ರೀತಿ ಬರೆದಿದ್ದಾರೆ. This is the structure of a thylakoid membrane. Okay, nodi here is the reason where there is a photosystem 1. Here is the reason where that photosystem 1. Here is the reason where there is a photosystem 2. Sorry, illi PS2, illi PS2 untu. ಅರ್ಥ ಆಯ್ತಾ? ಇಲ್ಲಿ PS2 ಉಂಟು, ಇಲ್ಲಿ PS2 ಉಂಟು, ಇಲ್ಲಿ PS1 ಉಂಟು. ಆಮೇಲೆ ಇನ್ನೊಂದು ಈ ರೀತಿ ಮತ್ತೊಂದು ಥೈಲಾಕಾಯ್ಡ್ ಇದ್ರೆ ಅಗೇನ್ ಇಲ್ಲಿ PS2 ಉಂಟು, ಇಲ್ಲಿ PS1 ಉಂಟು, ದಿಸ್ ಆಲ್ಸೋ PS2. ಲೊಕೇಶನ್. ಈ ಕಾನ್ಸೆಪ್ಟ್ ಸ್ವಲ್ಪ ನಿಮ್ಮ ತಲೆಯಲ್ಲಿ ಇರಲಿ. ವಾಟ್ ಇಸ್ ದಿಸ್ ರೀಸನ್? ಇದು ಎರಡು ಥೈಲಾಕಾಯ್ಡ್ಗಳು ಸೇರಿರೋ ಜಾಗ. ಯು ಕ್ಯಾನ್ ಕಾಲ್ ದಿಸ್ ಪಾರ್ಟ್ ಆಸ್ ಅ ಅಪ್ರೆಸ್ಡ್ ಪಾರ್ಟ್ ಆಫ್ ಥೈಲಾಕಾಯ್ಡ್, ಗ್ರಾನ. ಅಥವಾ ಇದೆರಡು ಥೈಲಾಕಾಯ್ಡ್ ಮಧ್ಯದಾಗ ಅಪ್ರೆಸ್ಡ್ ಪಾರ್ಟ್. ವಾಟ್ ಇಸ್ ದಿಸ್ ಪಾರ್ಟ್? ಇಟ್ ಇಸ್ ಅ ನಾನ್ ಅಪ್ರೆಸ್ಡ್ ಪಾರ್ಟ್. ಇದೆರಡು ಟಚ್ ಆಗಿರೋ ಜಾಗ ಅಪ್ರೆಸ್ಡ್ ಪಾರ್ಟ್. ಇದು ಟಚ್ ಆಗದೆ ಇರೋ ಜಾಗ ನಾನ್ ಅಪ್ರೆಸ್ಡ್ ಪಾರ್ಟ್. ಇಲ್ಲಿರೋದು ಫೋಟೋ ಸಿಸ್ಟಮ್ 2. ಓಕೆ, ಹಾಗಾದ್ರೆ ಅಪ್ರೆಸ್ಡ್ ಪಾರ್ಟ್ ಗಳಲ್ಲಿ ಯಾರ್ಯಾರಿದ್ದಾರೆ? ಫೋಟೋ ಸಿಸ್ಟಮ್ 2. ನಾನ್ ಅಪ್ರೆಸ್ಡ್ ಪಾರ್ಟ್ ಅಲ್ಲಿ ಯಾರಿದ್ದಾರೆ? ಫೋಟೋ ಸಿಸ್ಟಮ್ 1. ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದು ಮುಂದೆ ನಿಮಗೆ ಉಳಿಕೆದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಗೊತ್ತಿರಬೇಕು. ಫೋಟೋ ಸಿಸ್ಟಮ್ 2 is present or 2 are present in the oppressed region of thylakoid membranes, whereas photo system 1 is present in the non-oppressed part of thylakoid membrane. Understand? So, ಈ ಕಾನ್ಸೆಪ್ಟ್ ಅನ್ನು ನೆನಪಿಟ್ಕೊಳ್ಳಿ. Then only you can understand the things very. The LHC1 and LHC2 complexes names are given based on the discovery, not by the order of function. ಯಾರು ಫಸ್ಟ್ ಫಂಕ್ಷನ್ ಮಾಡ್ತಾರೆ, ಯಾರು ನೆಕ್ಸ್ಟ್ ಫಂಕ್ಷನ್ ಮಾಡ್ತಾರೆ ಹಾಗೇನೆ ಹೇಳಿಲ್ಲ. ಓಕೆ, then each chlorophyll, sorry, each photosystem has a all that termine forming all pigment systems except the difference in the chlorophyll A molecule. Chlorophyll A molecule ನಲ್ಲಿ photosystem 1 ನಲ್ಲೂ photosystem 2 ನಲ್ಲೂ ಡಿಫರೆನ್ಸ್ ಉಂಟು. ಏನು ಡಿಫರೆನ್ಸ್ ಅಂದ್ರೆ photosystem 1 ನಲ್ಲಿರೋ chlorophyll A molecule, the special chlorophyll A molecule that absorbs light from 700 wavelength, whereas the photosystem 2 ನಲ್ಲಿರೋ chlorophyll A molecule that absorbs light from 680 maximum wavelength. ಅವೆರಡನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಉಳಿಕೆದೆಲ್ಲ ಪಿಗ್ಮೆಂಟ್ ಸಿಸ್ಟಮ್, ಕ್ಲೋರೋಫಿಲ್ ಬಿ ಅಂಡ್ ಕ್ಯಾರೋಟಿನಾಯ್ಡ್ ಎರಡು ಸಿಸ್ಟಮ್ ಅಲ್ಲೂ ಇರುತ್ತದೆ. ಕ್ಲಿಯರ್? ಇಲ್ಲಿ ನೋಡಿ ಫೋಟೋ ಸಿಸ್ಟಮ್ ನಲ್ಲಿ ಈ ರೀತಿ ಇರುತ್ತೆ ಅಂತ ಅವಾಗಲೇ ಹೇಳಿದೆ ನಾನು. ಆಂಟೆನಾ ಪಿಗ್ಮೆಂಟ್ ಮಾಲಿಕ್ಯೂಲ್ ಅಥವಾ ದೇ ಆರ್ ಆಲ್ಸೋ ಕಾಲ್ಡ್ ಅಕ್ಸೆಸರಿ ಮಾಲಿಕ್ಯೂಲ್. ದೆನ್ ರಿಯಾಕ್ಷನ್ ಸೆಂಟರ್, ದಟ್ಸ್ ಅ ನೆಸೆಸರಿ ಪಿಗ್ಮೆಂಟ್. ಓಕೆ, ದ ಸಿಂಗಲ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ಫಾರ್ಮ್ ದ ರಿಯಾಕ್ಷನ್ ಸೆಂಟರ್. ರಿಯಾಕ್ಷನ್ ಸೆಂಟರ್ ಗ್ರೂಪ್ ಇರೋದಿಲ್ಲ, ಓನ್ಲಿ ಒನ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್, ಎ ಸ್ಪೆಷಲ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್, ದಟ್ ಈಸ್ ಕನ್ಸಿಡರ್ಸ್ ದ ರಿಯಾಕ್ಷನ್ ಸೆಂಟರ್. ಅದನ್ನು ನೆಸೆಸರಿ ಪಿಗ್ಮೆಂಟ್ ಅಂತ ನಾವು ಕರೀರಿ. ಕ್ಲೋರೋಫಿಲ್ PS1, the reaction center chlorophyll A has an absorption peak at 700 nm, hence it is called P700, while PS2 has the absorption maximum at 680 nm, ಅದನ್ನ P680 ಅಂತಾನೋ PS680 ಅಂತಾನೋ ಕರಿಬಹುದು. ಓಕೆ, ಇಷ್ಟ
ಅರ್ಥ ಆಯ್ತಾ ಮಕ್ಕಳೇ? ಈಗ ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು ಐ ವಾಂಟ್ ಟು ಎಕ್ಸ್ಪ್ಲೈನ್. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ನಾವು ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡಿದ್ವಿ. ಗ್ರಾನ ಇದೆ, ಸ್ಟ್ರೋಮಾ ಇದೆ. ಗ್ರಾನದಲ್ಲಿ ಲೈಟ್ ರಿಯಾಕ್ಷನ್ ನಡೆಯುತ್ತೆ, ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಲೈಟ್ ರಿಯಾಕ್ಷನ್ ಅಲ್ಲಿ ಗ್ರಾನದಲ್ಲಿ ಇರತಕ್ಕಂಥ ಸ್ಟ್ರಕ್ಚರ್ ಒಡಿಗಳು ಥೈಲಾಕಾಯ್ಡ್. ಥೈಲಾಕಾಯ್ಡ್ ಮೇಲೆ ದಟ್ ಈಸ್ ಆನ್ ದ ಮೆಂಬ್ರೇನ್ ಆಫ್ ಥೈಲಾಕಾಯ್ಡ್. ಸೊ ದೇರ್ ಆರ್ ಫೋಟೋ ಸಿಸ್ಟಮ್ಸ್ ಆರ್ ದೇರ್. ಫೋಟೋ ಸಿಸ್ಟಮ್ 1 ಇದೆ, ಫೋಟೋ ಸಿಸ್ಟಮ್ 2 ಇದೆ. ಫೋಟೋ ಸಿಸ್ಟಮ್ 1 ನಲ್ಲಿ that the pigments are arranged to form light harvesting complex 1. Photo system 2 ನಲ್ಲಿ light harvesting complex 2 ಇದೆ. Okay, now the electron transport of it occurs in the light reaction. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. Okay, now see electron transport ಇದನ್ನ ಎಕ್ಸ್ಪ್ಲೈನ್ ಮಾಡುವಾಗ we need the help of the both the PS photo systems PS2 and PS1 ಎರಡು ನಮಗೆ ಬೇಕು. ಅದರ ಐಡಿಯಾ ಇಟ್ಕೊಂಡು ವಿಲ್ ಡಿಸ್ಕಸ್. ಓಕೆ, ಲಿಸನ್ ಕೇರ್ಫುಲಿ. ಈಗ ಇಲ್ಲೊಂದು ಫೋಟೋ ಸಿಸ್ಟಮ್ 2 ಇದೆ. ನಾನು ಆ ಕಡೆ ಜಾಸ್ತಿ ಹೋದ್ರೆ ನನಗೆ ಅಲ್ಲಿ ಮುಂದೆ ಜಾಗ ಬೇಕಾದ್ರೆ ನಾನು ಇಲ್ಲಿ ತಗೊಳ್ತೇನೆ. ಓಕೆ, ಫೋಟೋ ಸಿಸ್ಟಮ್ 2 ಇಟ್ ಹ್ಯಾಸ್ ಅ ರಿಯಾಕ್ಷನ್ ಸೆಂಟರ್. ವಾಟ್ ದ ರಿಯಾಕ್ಷನ್ ಸೆಂಟರ್? ಕ್ಲೋರೋಫಿಲ್ A molecule from where it absorbs maximum light 680 nm. Therefore it is a P680 the photo system ಕರೀತಾರೆ. ಇಲ್ಲಿರ್ತಕ್ಕಂಥ ಪಿಗ್ಮೆಂಟ್ಗಳು ಬೇರೆ ಬೇರೆ ಇದೆ. ಕ್ಲೋರೋಫಿಲ್ ಬಿ ಅಂತ ಅನ್ಕೊಳ್ಳೋಣ. ದೆನ್ ದೇರ್ ಆರ್ ಕ್ಯಾರೋಟಿನಾಯ್ಡ್ಸ್, ಅದರಲ್ಲಿ ಝಾಂಥೋಫಿಲ್ ಮತ್ತೆ ಕ್ಯಾರೋಟೀನ್ ಇಂಟು ಅದು ಇದೆ ಅನ್ಕೊಳ್ಳೋಣ. ಓಕೆ, ನಾವು ಹೌ ದಿಸ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ನೋಡ್ಕೊಳ್ಳಿ. ಸಿ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ 680 ಬಗ್ಗೆ ಮಾತಾಡ್ತಾ ಇದ್ದೀನಿ, PS2 ಬಗ್ಗೆ ಮಾತಾಡ್ತಾ ಇದ್ದಾನೆ. ಓಕೆ, ಇಟ್ ಅಬ್ಸಾರ್ಬ್ಸ್ ಸನ್ಲೈಟ್ ಡೈರೆಕ್ಟ್ಲಿ ಫ್ರಮ್ ದ 680 nm. ದೀಸ್ ಪಿಗ್ಮೆಂಟ್ಸ್ ಇವರೆಲ್ಲ ಆಂಟನೆ ತಾನೆ, ಆಲ್ ದೇ ಅಬ್ಸಾರ್ಬ್ ಲೈಟ್ ಫ್ರಮ್ ಡಿಫರೆಂಟ್ ವೇವ್ ಲೆಂತ್ಸ್, ಬಟ್ ದೇ ಕೆನಾಟ್ ಕನ್ವರ್ಟ್ ದ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಫೈನಲಿ ಆಲ್ ದೇ ಡೊನೇಟ್ ದಿಸ್ ಲೈಟ್ ಇಂಟು ಕ್ಲೋರೋಫಿಲ್ ಎ ಗೆ ಕೊಡ್ತಾರೆ. ಎಲ್ಲರೂ ಸಹ ಕ್ಲೋರೋಫಿಲ್ ಲೈಟ್ ಅನ್ನ ಪಾಸ್ ಮಾಡಿದ್ದು ಒಂದು. ಸೆಕೆಂಡ್ ಒನ್, ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ಅಬ್ಸಾರ್ಬ್ಸ್ wavelength directly from the 680 region. Okay, all these things it excites. ಇದು ಎಕ್ಸೈಟ್ ಆಗಿರುತ್ತೆ. ಈ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ excites and their electrons get energy, and electron that is excited and jumped to higher energy level. ಹೈಯರ್ ಎನರ್ಜಿ ಲೆವೆಲ್ಗೆ ಅಂದ ತಕ್ಷಣ ಇದು ಸರ್ ಇದು ಲೀಫ್ ಅಲ್ವಾ, ಲೀಫ್ ಒಳಗಡೆ ಏನು ಹೇಳಿದ್ರಲ್ಲ ಮೀಸೋಫಿಲ್ ಇದೆಯಲ್ವಾ, ಮೀಸೋಫಿಲ್ ಒಳಗಡೆ ಕ್ಲೋರೋಪ್ಲಾಸ್ಟ್ ಇದೆಯಲ್ವಾ, ಕ್ಲೋರೋಪ್ಲಾಸ್ಟ್ ಒಳಗೆ ಗ್ರಾನ ಇದೆಯಲ್ವಾ, ಗ್ರಾನದೊಳಗಡೆ ತಾನೇ ಪಿಗ್ಮೆಂಟ್ ಇರೋದು, ಅಲ್ಲಿಂದ ಎಲ್ಲಿಗೆ ಜಂಪ್ ಆಯ್ತು ಅಂದ್ರೆ ನೀವು ಇದನ್ನ ಬೆಸ್ಟ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ ಇವರ ಕೆಮಿಸ್ಟ್ರಿ ಸ್ಟೂಡೆಂಟ್. ನಿಮ್ಮ ಕೆಮಿಸ್ಟ್ರಿನಲ್ಲಿ ಬಾಲ್ಮರ್ ಸೀರೀಸ್ ಏನೋ ಸೀರೀಸ್ ಎಲ್ಲ ಬರುತ್ತೆ ನೋಡಿ, ಅಲ್ಲಿ ಒಂದು ರೇಂಜಿಂದ ಮತ್ತೊಂದು ರೇಂಜ್ಗೆ ಎಲೆಕ್ಟ್ರಾನ್ ಜಂಪ್ ಆಗೋದನ್ನ ಹೇಳ್ತಾರೆ ಅವರು. ಅದೇ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಎಲೆಕ್ಟ್ರಾನ್ ಏನು ಹೊರಗೆ ಬರೋದಿಲ್ಲ, ಅದಿರೋದು ಅದೇ ರೇಂಜ್ನಲ್ಲೇ, ಬಟ್ ಜಂಪ್ ಎನರ್ಜಿ ಲೆವೆಲಿಗೆ ಮಾತ್ರ ದ ಸೇಮ್ ಶೆಲ್ ಆರ್ ಇನ್ ದ ಸೇಮ್ ರೇಂಜ್ ಅಲ್ಲಿ ಮೇಲ್ಗಡೆಗೆ ಜಂಪ್ ಆಗುತ್ತೆ. ಓಕೆ, ಸೊ ಒನ್ಸ್ ಇಟ್ ಈಸ್ ದಟ್ ಎಲೆಕ್ಟ್ರಾನ್ಸ್ ರೈಸಿಂಗ್ ಅಪ್, ಇದರಿಂದ ಎಲೆಕ್ಟ್ರಾನ್ ಜಂಪ್ ಆದ ತಕ್ಷಣ ಸಿ ದೇರ್ ಆರ್ ಸಮ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ಆರ್ ದೇರ್. ಓಕೆ, ನಿಮ್ಮ ಬುಕ್ ಪ್ರಕಾರ ಜಸ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಅಂತ ಕೊಡ್ತಾರೆ. ಕ್ಲಿಯರ್? ದೇರ್ ಇಸ್ ಅನ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್. Electron acceptor irutte, so that gets the electron, and once they get the electron that will be excited, that will release the electron to another step, what you call ಬೇರೆ electron carriers irutte, plastoquinone, then cytochrome B, then cytochrome F, then plastocyanin. ಈ ರೇಂಜ್ ಅಲ್ಲಿ ಹೋಗ್ತದೆ. ಇದು ಯಾವುದು ಬುಕ್ ಅಲ್ಲಿ ಕೊಟ್ಟಿಲ್ಲ, ಇದು ಎಲೆಕ್ಟ್ರಾನ್ ಕ್ಯಾರಿಯರ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ಅಂತ ಮಾತ್ರ ಕೊಟ್ಟಿರೋದು. ಓಕೆ, ಇನ್ಯಾವ ನಾನು ಜಾಸ್ತಿ ಬರೆದಿದ್ದೇನೆ ಸುಮ್ಮನೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಫೈನಲಿ ದ ಎಲೆಕ್ಟ್ರಾನ್ ರೀಚಸ್ ಟು ಪ್ಲಾಸ್ಟೋಸೈನಿನ್.
ಪ್ಲಾಸ್ಟೋಸೈನಿನ್ ಬಂದ ಎಲೆಕ್ಟ್ರಾನ್ ಡೈರೆಕ್ಟ್ಲಿ ದಿಸ್ ಎಲೆಕ್ಟ್ರಾನ್ ವಿಲ್ ಟ್ರಾವೆಲ್ ಇಂಟು ಫೋಟೋ ಸಿಸ್ಟಮ್ 1 ಗೆ ಹೋಗ್ತದೆ. ಫೋಟೋ ಸಿಸ್ಟಮ್ 1 ನಲ್ಲಿ ಯಾರಿದ್ದಾರೆ? ದಟ್ ಈಸ್ PS, mean there is a chlorophyll A molecule that can absorb light maximum from 700 nm. So the electron is supplied directly to the chlorophyll A molecule ಗೆ ಹೋಗ್ತದೆ. ಎಲೆಕ್ಟ್ರಾನ್ ನ ಜಂಪ್ ಎಲೆಕ್ಟ್ರಾನ್ ನ ಡೊನೇಟ್ ಮಾಡಿದವರು ಯಾರು? ರಿಯಾಕ್ಷನ್ ಸೆಂಟರ್ ಆಫ್ ಫೋಟೋ ಸಿಸ್ಟಮ್ 2. ಅದೇ ಎಲೆಕ್ಟ್ರಾನ್ ತಗೊಂಡವ್ರು ಯಾರು? ಈಗ ರಿಯಾಕ್ಷನ್ ಸೆಂಟರ್ ಆಫ್ ಫೋಟೋ ಸಿಸ್ಟಮ್ 1 PS1. ನೋಡಿ, the electron travels through electron acceptors. There are cytochromes are there. Cytochromes are the electron electron carriers. They are the transporting system present on the membrane of thylakoid. Thylakoid membrane ಮೇಲೆ ಈ ಸಿಸ್ಟಮ್ಸ್ ಇರುತ್ತೆ. ನೋಡಿ, ಇಲ್ಲಿಂದ ಬಿಟ್ಟ ಎಲೆಕ್ಟ್ರಾನ್ ಇಲ್ಲೋದ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇರುತ್ತೆ. ಅದ್ರ ಹೆಸರು ಬೇರೆ ಬೇರೆ ಬುಕ್ ಹೋದ್ರೆ ಬೇರೆ ಬೇರೆ ಸಿಗುತ್ತೆ ನಿಮಗೆ. ಏನು ಬೇಡ, ಅದ್ರ ಹೆಸರು PO15 ಅಂತ ಕೊಟ್ಟಿರ್ತಾರೆ ಕೆಲವು ಬುಕ್ ನಲ್ಲಿ. ಅದೇ ನೀವು ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಯು ಜಸ್ಟ್ ಥಿಂಕ್ ದಟ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ and there are electron carriers. Finally the electron reaches to chlorophyll A molecule. Here this chlorophyll A molecule is the reason where that photosystem 1 ಅಲ್ಲಿಗೆ ಬಂತ ಎಲೆಕ್ಟ್ರಾನ್. ಇದಕ್ಕೆ ಎಲೆಕ್ಟ್ರಾನ್ ಬಂದಾಗ ಇಟ್ ಎಕ್ಸೈಟ್ಸ್. ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬಂತು ತಾನೆ. ಅಂಡ್ ದಟ್ ಎಲೆಕ್ಟ್ರಾನ್ ಇಲ್ಲಿಂದ ಬರುವಾಗ ಡೌನ್ ಹಿಲ್. ಇದು ಅಪ್ ಹಿಲ್ ಪ್ರೋಸೆಸ್. ಇಟ್ ಇಸ್ ಅ ಟೋಟಲಿ ಡೌನ್ ಹಿಲ್ ಪ್ರೋಸೆಸ್. ಬರುವಾಗ ಎಲೆಕ್ಟ್ರಾನ್ ತನ್ನ ಎನರ್ಜಿ ಕಳ್ಕೋತ ಬರ್ತಾ ಇದೆ. Okay, so when electron reaches here, it also receives light from the 700 wavelength and also light from accessory elements. Again this electron jumped out. ಅಲ್ಲಿಂದ ಬಂದ ಎಲೆಕ್ಟ್ರಾನ್ ಮತ್ತೆ ಇಲ್ಲಿ ಜಂಪ್ ಆಯಿತು. Okay, so this electron is jumped out. Jumped out ಅಂದ್ರೆ to higher energy level. So this is accepted by again another electron acceptor. ಅದೇ ರೀತಿ ಇಲ್ಲೊಂದು ಎಲೆಕ್ಟ್ರಾನ್ acceptor ಇರುತ್ತೆ. ಅದರ ಹೆಸರು ಬೇಕಾದ್ರೆ ನೀವು FRS ಅಂತ ಹಾಕೊಳ್ಳಿ. FRS ಅಂತ ಹಾಕೊಳ್ಳಿ ಬೇಕಾದ್ರೆ. ಮೀನ್ಸ್ paradoxin reducing substance ಅಂತ. Okay, ಅಲ್ಲಿಂದ so the electron passes to FD, paradoxin ಅನ್ನೋ substance ಗೆ. ಅಲ್ಲಿಂದ there is this electron directly transferred to NADPH+ ಗೆ ಎಲೆಕ್ಟ್ರಾನ್ ಬಂತು. ಓಕೆ, ಈ ಎಲೆಕ್ಟ್ರಾನ್ ಈ ರೀತಿ ಜಂಪ್ ಆಯಿತು. ಕ್ಲಿಯರ್? ಸಿ, ಲಿಸನ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಓಕೆ, ಯುವರ್ ಎಲೆಕ್ಟ್ರಾನ್ ಇಸ್ that is jumped from that ground level to higher energy, mean higher level jump ಆಯ್ತು ಅಷ್ಟೇ. ನೆಕ್ಸ್ಟ್ ಸ್ಟೇಜ್ ಜಂಪ್ ಆಯ್ತು. ಅಷ್ಟೊಂದು ಎನರ್ಜಿ ಜಾಸ್ತಿ ಬಂತು ಎಲೆಕ್ಟ್ರಾನಿಗೆ. ವೈಲ್ ದಟ್ ಇದು ಅಪ್ಪಿಲ್ ಟ್ರಾನ್ಸ್ಪೋರ್ಟ್, ಅಪ್ಪಿಲ್ ಜಂಪ್. ಅಲ್ಲಿಂದ ಎಲೆಕ್ಟ್ರಾನ್ ಡೌನ್ ಹಿಲ್ ಆಗಿ ಬರುವಾಗ ಎಲ್ಲ ಕಡೆ ಎಲೆಕ್ಟ್ರಾನ್ ತನ್ನ ಎನರ್ಜಿನ ಸ್ವಲ್ಪ ಕಳ್ಕೊಂಡು ಬರ್ತದೆ. ಬಟ್ ಇನ್ ದಿಸ್ ರೀಸನ್, ದಟ್ ಈಸ್ ಡ್ಯೂರಿಂಗ್ ದ ಟ್ರಾವೆಲಿಂಗ್ ಆರ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಸೈಟೋಕ್ರೋಮ್ B to ಸೈಟೋಕ್ರೋಮ್ F, ಇಲ್ಲಿ ಬರುವಾಗ the energy is utilized for the synthesis of ATP from ADP. ADP plus inorganic phosphate, that energy is utilized by this one and that becomes ATP. ಇಲ್ಲೊಂದು ATP ಸಿಂಥಸಿಸ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಅಷ್ಟೊತ್ತಿಗೆ ಇದರ ಎನರ್ಜಿ ಫುಲ್ ಕಡಿಮೆ ಆಗಿರುತ್ತೆ. ಸೊ ದಟ್ ಎನರ್ಜಿ, ದಟ್ ಎಲೆಕ್ಟ್ರಾನ್ ವಿಲ್ ಬಿ ಟ್ರಾವೆಲ್ ಟು ಆರ್ ಟ್ರಾನ್ಸ್ಪೋರ್ಟೆಡ್ ಟು ಪ್ಲಾಸ್ಟೋಸೈನಿನ್. ಪ್ಲಾಸ್ಟೋಸೈನಿನ್ ಡೈರೆಕ್ಟ್ಲಿ ಡೊನೇಟ್ ದ ಎಲೆಕ್ಟ್ರಾನ್ ಟು PS1, that is reaction center of PS1 ಕೊಡುತ್ತೆ. ಈಗ it also absorb light from the 700 wavelength as well as from other wavelengths. Again this electron gets extra energy rising up and this electron will be accepted by FRS. Here again electron carriers are there. FRS is there, FD is there. Finally the electron reaches to NADPH. ಇಲ್ಲೊಂದು ತಿಳ್ಕೊಳ್ಳಿ. ಓಕೆ, ಸಿ, ದೇರ್ ಆರ್, ಈ ಎಲೆಕ್ಟ್ರಾನ್ ಈ ರೀತಿ ಬರ್ತಾ ಇರುತ್ತಲ್ವಾ, ಒಂದ್ ಮಾತ್ರ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಎಲೆಕ್ಟ್ರಾನ್ ಕಳ್ಕೊಳ್ತು, ಇದಕ್ಕೆ ಬಂದ ಎಲೆಕ್ಟ್ರಾನ್ ಇದು ಕಳ್ಕೊಳ್ತು. ಫೈನಲಿ ಎಲೆಕ್ಟ್ರಾನ್ ರೀಚಸ್ ಟು NADPH2 ಬಂತು. ಸಿ, ಇಫ್ ದಿಸ್ ಒನ್ ಲಾಸ್ಟ್ ಇಟ್ಸ್ ಎಲೆಕ್ಟ್ರಾನ್, ಲೂಸಸ್ ಇಟ್ಸ್ ಎಲೆಕ್ಟ್ರಾನ್ ಕಂಟಿನ್ಯೂಸ್ಲಿ, ಯಾವಾಗಲೂ ಒಮ್ಮೆ ನಷ್ಟ ಪಟ್ಕೊಳ್ಳೋದು ಓಕೆ. ಎಲೆಕ್ಟ್ರಾನ್ಗಳು ಆಗಿಂದಾಗಿ ಈ ರೀತಿ ಹೋಗ್ತಾ ಇದ್ರೆ ಇದು ಕಥೆನಾಗಬೇಕು, ಇಟ್ ವಿಲ್ ಬಿಕಮ್ ಅನ್ಸ್ಟೇಬಲ್ ಒನ್. ಓಕೆ, ಅದಕ್ಕೆ ಇಟ್ ರಿಕ್ವೈರ್ಸ್ ಎಲೆಕ್ಟ್ರಾನ್ ಫ್ರಮ್ ಅದರ್ ಸೋರ್ಸ್. ಇದಕ್ಕೆ ಎಲೆಕ್ಟ್ರಾನ್ ಬೇಕು ಮತ್ತೊಂದು ಸೋರ್ಸ್ನಿಂದ. ಓಕೆ, ಅದಕ್ಕೋಸ್ಕರ ಇದು ತನ್ನ ವಾಟರ್ ಅನ್ನ, ಇಲ್ಲಿ ದೇರ್ ಆರ್ ಸಮ್ OEC ಕಾಂಪ್ಲೆಕ್ಸ್ ಅಂತ ಇರುತ್ತೆ, ಅದೆಲ್ಲ ನಿಮ್ಮ ಬುಕ್ಕಲ್ಲಿ ಇಲ್ಲದೇ ಇದ್ರೂ ಚಿಂತೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಆಕ್ಸಿಜನ್ ಎವಾಲ್ವಿಂಗ್ ಕಾಂಪ್ಲೆಕ್ಸ್, ಇಟ್ ಈಸ್ ಆಲ್ಸೋ ಅಸೋಸಿಯೇಟೆಡ್ PS2.
that help for the splitting of water. ಅಲ್ಲಿ ವಾಟರ್ ನ ಸ್ಪ್ಲಿಟ್ ಮಾಡಿ ಆ ವಾಟರ್ ಸ್ಪ್ಲಿಟ್ ಆಗುವಾಗ ಏನಾದ್ರು ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ದಟ್ ಎಲೆಕ್ಟ್ರಾನ್ ವಿಲ್ ಬಿ ಟೇಕನ್ ಇನ್ ಟು ದ PS2 ಟು ರೀಸ್ಟೋರ್ ಇಟ್ಸ್ ಲಾಸ್ಟ್ ಎಲೆಕ್ಟ್ರಾನ್. ತಾನು ಕಳ್ಕೊಂಡ ಎಲೆಕ್ಟ್ರಾನ್ ನ ಪಡ್ಕೊಳ್ಳಿಕ್ಕೋಸ್ಕರ ಇದು ವಾಟರ್ ನ ಸ್ಪ್ಲಿಟ್ ಮಾಡಿ ದಟ್ ಯುಟಿಲೈಸಸ್ ದ ಎಲೆಕ್ಟ್ರಾನ್. ಅರ್ಥ ಆಯ್ತಾ ಮಕ್ಕಳೇ? ತನಗೆ ಬೇಕಾದ ಎಲೆಕ್ಟ್ರಾನ್ ಅನ್ನ ತಾನು ತಗೊಳ್ತದೆ. ಹೇಗೆ ತಗೊಳ್ತದೆ ಗೊತ್ತಾಯ್ತು ತಾನೆ? ಈ ಓದ ಎಲೆಕ್ಟ್ರಾನ್ ಬರಲ್ಲ, ಇಟ್ ನೆವರ್ ರಿಟರ್ನ್ ಬ್ಯಾಕ್. ಇದು ಇಲ್ಲಿ ಬಂದು ಸ್ಟಾಪ್ ಆಯ್ತು, ಇಲ್ಲಿಗೆ ಎಂಟ್ರಿ ಕೊಡ್ತು. ಬಟ್ ಇದಕ್ಕೆ ಕಳ್ಕೊಂಡ ಎಲೆಕ್ಟ್ರಾನ್ ಬೇಕು. ಇದನ್ನು ಪಡ್ಕೊಳ್ಳಿಕ್ಕೋಸ್ಕರ ವಾಟ್ ಇಟ್ ಡಸ್, ಇಟ್ ಸ್ಪ್ಲಿಟ್ಸ್ ವಾಟರ್. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ವಾಟರ್ ಸ್ಪ್ಲಿಟ್ಟಿಂಗ್. ಲೈಟ್ ರಿಯಾಕ್ಷನ್ ಅಲ್ಲಿ ಎರಡನೇದನ್ನೇ ನಾವು ಹೇಳಿದ್ವಿ ಅಂತ ಕಾಣುತ್ತೆ, ವಾಟರ್ ಸ್ಪ್ಲಿಟ್ಟಿಂಗ್ ಪ್ರಾಸೆಸ್. ಈ ಎಲೆಕ್ಟ್ರಾನ್ ಟ್ರಾವೆಲ್, ಮೊದಲು ಎಲೆಕ್ಟ್ರಾನ್ ತನ್ನಿದ್ದ ಎಲೆಕ್ಟ್ರಾನ್ ಜಂಪ್ ಮಾಡಿಸಿಕೊಟ್ಟದ್ದು. ಇನ್ನು ಅದು ಕಳ್ಕೊಂಡ್ಮೇಲೆ ತನಗೆ ಕಳ್ಕೊಂಡ ಎಲೆಕ್ಟ್ರಾನ್ ಪಡ್ಕೊಳ್ಳಿಕ್ಕೆ ಇಟ್ ಸ್ಪ್ಲಿಟ್ಸ್ ವಾಟರ್. ದ ಪ್ರೊಸೆಸ್ ಇಸ್ ಕಾಲ್ಡ್ ವಾಟರ್ ಸ್ಪ್ಲಿಟ್ಟಿಂಗ್ ಅಥವಾ ವಾಟರ್ ಅಯನೈಸೇಷನ್ ಅಥವಾ photolysis of water that occurs, and as a result of that it absorbs, it gets or it regain the electron. ನಾನು ಇಷ್ಟು ಮೆಟೀರಿಯಲ್ ಅನ್ನ ನಿಮಗೆ ಇದರಲ್ಲಿ ಹೇಳ್ಕೊಟ್ಟಿದ್ದೇನೆ. ಅಂಡ್ ದಿಸ್ ಇಸ್ ವಾಟ್ ಕಾಲ್ಡ್ ಝಡ್ ಸ್ಕೀಮ್ ಅಂತಾನು ಕರೀತಾರೆ. ಎಲೆಕ್ಟ್ರಾನ್ ಟ್ರಾವೆಲ್ ಏರಿಯಾನ ಝಡ್ ಶೇಪ್. ನೀವು ಹೀಗೆ ಹಾಕೊಂಡ್ರೆ ಒಂದು ಶೇಪ್ ಬರ್ತದಲ್ವಾ, ಇದನ್ನ ಝಡ್ ಸ್ಕೀಮ್, ಝಡ್ ಶೇಪ್ ನಲ್ಲಿ ಎಲೆಕ್ಟ್ರಾನ್ ಟ್ರಾವೆಲ್ ಆಗ್ತದೆ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್ ಆರ್ ಇಟ್ ಈಸ್ ದ ವೇ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್. ಈಗ ಕಳ್ಕೊಂಡ ಎಲೆಕ್ಟ್ರಾನ್ ಅನ್ನು ಪಡ್ಕೊಳ್ಳಿಕ್ಕೆ ಈಗ ವಾಟರ್ ಸ್ಪ್ಲಿಟ್ ಆಗಬೇಕು. ಸೊ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ವಾಟರ್ ಸ್ಪ್ಲಿಟ್ಟಿಂಗ್ process and things in the next session. Okay.